ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಒಂದು ಕಡೆ ಬ್ರಹ್ಮಕಲಶೋತ್ಸವದ ಜೋಶ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ವಿಜಯ ಗೋಪುರ ಕೂಡ ಈ ಬಾರಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಬ್ರಹ್ಮರಥ, ಪುಷ್ಪರಥ, ಹೀಗೆ ಹಲವಾರು ಕಾರ್ಯಕ್ರಮಗಳಿಗೆ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನ ಈ ಬಾರಿ ಸಾಕ್ಷಿಯಾಗಲಿಕ್ಕಿದೆ. ಇಷ್ಟೊಂದು ಸುಂದರ ಅಲ್ವಾ? ನಾವು ಈ ವಿಜಯ ಗೋಪುರವನ್ನು ನೋಡುವಂಥ ಸಂದರ್ಭದಲ್ಲಿ ನಮಗನ್ನಿಸುತ್ತೆ ಇದರ ಹಿಂದೆ ಎಷ್ಟು ಪರಿಶ್ರಮ ಇರ್ಬೋದು, ಯಾವ ರೀತಿಯಾಗಿ ಇದನ್ನು ಮಾಡಲಾಗಿದೆ. ಅದರ ಜೊತೆಗೆ ಇಂತಹ ಒಂದು ವಿಜಯ ಗೋಪುರ ನನ್ನ ಪ್ರಕಾರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೇ ಬಾರಿ ಈ ರೀತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದರೆ ಈ ವಿಜಯ ಗೋಪುರದ ಹಿಂದಿನ ಶಕ್ತಿ ಒಬ್ಬರಿದ್ದಾರೆ. ಉಜಿರೆಯಲ್ಲಿ ಒಂದು ಕರೆ ಕೊಟ್ಟರೆ ಸಾಕು ಸಾವಿರಾರು ಯುವಕರನ್ನು ಸೇರಿಸುವಂತಹ ಶಕ್ತಿ ಇರುವಂತಹ ವ್ಯಕ್ತಿ, ಸಮಾಜ ಸೇವೆ ಮೂಲಕ ಪ್ರತಿ ಮನೆ ಮನೆಗೂ ತಲುಪಿರುವಂತಹ ವ್ಯಕ್ತಿ, ನೂರಾರು ಜನರ ಕಣ್ಣೀರನ್ನು ಒರೆಸಿರುವಂತಹ ವ್ಯಕ್ತಿ, ಉದ್ಯಮದ ಮೂಲಕ ಹಲವಾರು ಜೀವಗಳಿಗೆ, ಹಲವಾರು ವ್ಯಕ್ತಿಗಳಿಗೆ ಜೀವನ ಕಟ್ಟಿಕೊಟ್ಟಂಥ ವ್ಯಕ್ತಿ, ಅನೇಕ ಮನೆಗಳನ್ನು ಬೆಳಗಿದ ವ್ಯಕ್ತಿ, ಅದು ಬೇರಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಲಕ್ಷ್ಮೀ ಇಂಡಸ್ಟ್ರೀಸ್ ಮಾಲೀಕರಾಗಿರುವಂತಹ ಮೋಹನ್ ಕುಮಾರ್ ಅವರು. ಸರ್ ನಮಸ್ತೆ. ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಬಗ್ಗೆ ಹೊಗಳಬೇಕು ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ವರ್ಣನೆ ಮಾಡಬೇಕು ಅಂತ ಹೇಳಿದ್ರೆ ಒಂದೆರಡು ಪದಗಳು ಸಾಕಾಗೋದಿಲ್ಲ. ಮೇ ಬಿ ಡಿಕ್ಷನರಿಯಲ್ಲೂ ಕೂಡ ಹೊಗಳಿಕೆಯ ಪದಗಳು ಸ್ವಲ್ಪ ಕಮ್ಮಿನೇ ಇರ್ಬೋದು ನಿಮಗೆ. ಯಾಕೆ ಅಂತ ಹೇಳಿದ್ರೆ ಬದುಕು ಕಟ್ಟೋಣ ಬನ್ನಿ ಎನ್ನುವಂತಹ ಮೂಲಕ, ಸಂಸ್ಥೆಯ ಮೂಲಕ ಅನೇಕ ಮನೆಗಳನ್ನು ಬೆಳಗಿದ್ದೀರಿ, ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಿರಿ. ಸ್ವಚ್ಛತೆ ಆಗಿ, ನೇತ್ರಾವತಿ ಸ್ವಚ್ಛತೆ ಆಗಿರ್ಬೋದು, ಯುವಕರಿಗೆ ಸ್ಫೂರ್ತಿಯಾಗುವಂಥ ಅನೇಕ ಕಾರ್ಯಗಳನ್ನು ಕೂಡ ಮಾಡಿದಿರಿ. ಅದೆಲ್ಲವನ್ನು ಬಿಟ್ಟು ಇವತ್ತು ನಾವು ಮಾತಾಡಲಿಕ್ಕೆ ಹೊರಟಿರೋದು ನಮ್ಮ ಹಿಂದೆ ಕಾಣ್ತಾ ಇರುವಂತಹ ವಿಜಯ ಗೋಪುರದ ಕತೆ. ಆರಂಭದಲ್ಲಿ ಮಾತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಈ ವಿಜಯ ಗೋಪುರ ಬಂತು? ಯಾರ ಕನಸಾಗಿತ್ತು? ಆ ಕನಸನ್ನು ಹೇಗೆ ಸಾಕಾರ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ನಿಮ್ಮ ಮುಂದೆ. ಈ ಕನಸು ಖಂಡಿತವಾಗಿಯೂ ಎಲ್ಲರ ಮನಸ್ಸಲ್ಲಿ ಉಂಟು. ಯಾಕೆಂತ ಹೇಳಿದರೆ ಉಜಿರೆ ಜನಾರ್ದನ ದೇವಸ್ಥಾನ ಅಂತ ಹೇಳುವಾಗ ನಮಗೆ ಇವತ್ತಿಗೂ ನೆನಪು ಬರುವಂಥದ್ದು ದಿವಂಗತ ವಿಜಯರಾಘ ಪಡವಟ್ನಾಯರು. ಯಾಕಂತ ಹೇಳಿದ್ರೆ ಎಲ್ಲರಿಗೂ ದೇವರ ಸಮಾನವಾಗಿದ್ದುಕೊಂಡು ಮತ್ತು ದೇವರಂತೆ ಅವರನ್ನೆಲ್ಲರೂ ನಂಬಿರುವಂಥ ವ್ಯಕ್ತಿ. ನಾನು ಕೂಡ ಹಾಗೆ, ನಾನು ಅಪಾರ ಅವರ ಮೇಲೊಂದು ಗೌರವ ಇಟ್ಟಂಥ ವ್ಯಕ್ತಿ ಮತ್ತು ನನ್ನ ಪಾಲಿಗೆ ಅವರು ದೇವರು ಅಂತ. ಆದ ಕಾರಣ ಅವರು ಆಡಳಿತ ಮಾಡುವ ಸಂದರ್ಭದಲ್ಲಿ ಅವರಿಗೆ ಒಂದು ಬಹಳ ದೊಡ್ಡ ಕನಸಿತ್ತು. ಯಾಕಂದರೆ ಈ ಜನಾರ್ದನ ದೇವಸ್ಥಾನಕ್ಕೆ ಒಂದು ವಿಜಯ ಗೋಪುರ ಆಗಬೇಕು, ಮತ್ತೊಂದು ಇಂಥ ಒಂದು ಬ್ರಹ್ಮರಥ ಆಗಬೇಕು, ಬೇರೆ ಇತರತೆ ಕನಸುಗಳಿತ್ತು. ಯಾಕೆಂದರೆ ನಾನು ಪ್ರಾರಂಭ ದಿನಗಳಿಂದ ದೇವಸ್ಥಾನದ ಯಾವುದೇ ಚಟುವಟಿಕೆಗಳಿದ್ದರೂ ಕೂಡ ನನಗೊಂದು ಫೋನ್ ಬರ್ತಾಯಿತ್ತು, ಒಂದು ಕರೆ ಮಾಡ್ತಾಯಿದ್ರು, ಇಂಥ ಒಂದು ಕಾರ್ಯಕ್ರಮ ಇತ್ತು, ಹೀಗೆ ಬೇಕು ತೊಡಗಿಸ್ಕೊಳ್ಳೋದು. ಪ್ರಥಮ ಬಾರಿಗೆ ನನಗೆ ಕರೆ ಕೊಡ್ತಾಯಿದ್ರು. ನಾನು ನನ್ನ ಇಡೀ ಹುಡುಗರನ್ನು ಕರ್ಕೊಂಡು ಬಂದು ಎಲ್ಲ ದೇವಸ್ಥಾನದ ಜಾತ್ರಾ ಸಂದರ್ಭಗಳಲ್ಲೂ ಈ ಥರ ಕಾಮಗಾರಿಗಳು ಎಲ್ಲ ಸಂದರ್ಭದಲ್ಲಿ ತೊಡಗಿಸ್ಕೊಂಡೆ. ನನ್ನ ಮೇಲೊಂದು ಅಪಾರ ಅವರಿಗೊಂದು ನನಗೆ ಗೌರವ ಇತ್ತು, ನನ್ನ ಮೇಲೊಂದು ಅಪಾರ ಪ್ರೀತಿ ಕೂಡ ಇತ್ತು. ನನ್ನೊಂದು ಮಗನಾಗಿ ಅವರು ನೋಡ್ತಾ ಇದ್ರು ಕೂಡ. ಆದ ಕಾರಣ ನನಗೊಂದು ಅವರ ಏನು ಕನಸನ್ನು ನನಸು ಮಾಡಬೇಕು ಅಂತ ಬಹಳ ಒಂದು ಮನಸ್ಸಲ್ಲಿ ಒಂದು ಒಳಗಿಂದೊಳಗೆ ಬಹಳ ಒಂದು ಆಸೆ ಇತ್ತು ಮತ್ತು ನನ್ನದೊಂದು ಅದು ದೊಡ್ಡ ಮಟ್ಟದಲ್ಲಿ ಇತ್ತು. ಆದ ಕಾರಣ ನಮಗೆ ಆರ್ಥಿಕವಾಗಿ ಮತ್ತು ಅದಕ್ಕೆ ಎದುರು ನಿಲ್ಲುವಂಥ ವ್ಯಕ್ತಿಗಳು ಬೇಕು, ಎಲ್ಲವೂ ಬೇಕು. ಮತ್ತು ಈ ಸಲ ಏನು ಅಂತ ಹೇಳಿದ್ರೆ ಕಳೆದ 1-2 ವರ್ಷದ ಹಿಂದೆ ಈ ಪ್ರಸ್ತಾಪವನ್ನು ನಮ್ಮ ಈಗಿನ ದಣಿಗಳಾದ ಶರತ್ ಕೃಷ್ಣ ಪಡವಟ್ನಾಯರು ಪ್ರಸ್ತಾಪ ಮಾಡಿದ್ದು. ನಾನು ಅದರ ಪ್ರಶ್ನೆ ಕೇಳ್ತೀನಿ ನಾನು. ಸೊ ವಿಜಯರಾಘವ ಪಡವಟ್ನಾಯ ಅವರ ಕನಸನ್ನು ನನಸು ಮಾಡಲಿಕ್ಕೆ ನೀವೊಂದು ಹೊರಟ್ರಿ, ಮಾಡಬೇಕು ಅನ್ನೋಂಥ ಆಸೆ ನಿಮಗಿತ್ತು ಅಂತ. ಶರತ್ ಕೃಷ್ಣ ಪಡವಟ್ನಾಯ ನಾನು ಕೇಳಿದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶರತ್ ಕೃಷ್ಣ ಪಡವಟ್ನಾಯ ಅವರು ನಿಮಗೆ ಹೇಳಿದ್ರಂತೆ ವಿಜಯ ಗೋಪುರ ಆಗಬೇಕು, ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ಹೊತ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿದರು. ಅದಾದ ನಂತರ ವಿಜಯ ಗೋಪುರದ ಸಮಿತಿ ಏನಿದೆ, ನಿರ್ಮಾಣ ಸಮಿತಿ, ಅದರ ಸಂಚಾಲಕರಾಗಿ ಕೂಡ ನಿಮ್ಮನ್ನು ನೇಮಿಸಿದರು. ನಾನು ನೋಡಿದ ಹಾಗೆ ಯಾವಾಗ ಈ ಒಂದು ವಿಜಯ ಗೋಪುರ ಕೆಲಸದ ಆರಂಭ ಆಯಿತು, ಪ್ರತಿದಿನ ನೀವು ಬರ್ತಾ ಇದ್ರಿ, ನೋಡ್ತಾ ಇದ್ರಿ. ಎಷ್ಟೇ ಮೋಹನ್ ಕುಮಾರ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಉದ್ಯಮಿ, ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದು, ಸಾಮಾಜಿಕವಾಗಿ ಮತ್ತು ಉದ್ಯಮದಲ್ಲೂ ಬ್ಯುಸಿ ಇರ್ತೀರಿ. ಆದರೂ ಕೂಡ ವಿಜಯ ಗೋಪುರಕ್ಕೋಸ್ಕರ ಮತ್ತು ಈ ಕ್ಷೇತ್ರಕ್ಕೋಸ್ಕರ ಸಂಪೂರ್ಣವಾಗಿ ನೀವು ಸಮಯವನ್ನು ಕೊಟ್ಟಿದ್ದೀರಿ ಅನ್ನುವಂಥದ್ದು. ಸೊ ಹೇಗೆ ಜವಾಬ್ದಾರಿಯನ್ನು ತೆಗೆದುಕೊಂಡ್ರಿ ಅನ್ನುವಂಥದ್ದನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಖಂಡಿತವಾಗಿಯೂ. ಯಾಕಂದರೆ ಒಂದು 15 ವರ್ಷ ಹಿಂದೆ ಹೋದರೆ ಈ ನಮ್ಮ ಮಹಾದ್ವಾರ ಉಂಟು, ಉಜಿರೆ ಮೇನ್ ರೋಡಿಂದ ಒಳಗೆ ಬರುವಂಥದ್ದು, ಅಂದರೆ ಧರ್ಮಸ್ಥಳದ ದ್ವಾರ. ಧರ್ಮಸ್ಥಳ ದ್ವಾರ ಅಲ್ಲ, ಈ ಉಜಿರೆ ದ್ವಾರ ಉಂಟು, ಜನಾರ್ದನ ದೇವಸ್ಥಾನದ ದ್ವಾರ ಉಂಟು. ಆ ದ್ವಾರವನ್ನು ಕೂಡ 15 ವರ್ಷದ ಹಿಂದೆ ಅದು ನನ್ನ ನೇತೃತ್ವದಲ್ಲಿ ಆಗಿತ್ತು ಅಂತ. ನಾನು ಇಡೀ ಪೂರ್ಣವಾಗಿ ಅದರ ನೇತೃತ್ವವನ್ನು ನಾನು ವಹಿಸಿಕೊಂಡಿದ್ದೆ. ಇದೊಂದು ಹೊಸ ವಿಚಾರ, ನನಗೆ ಗೊತ್ತಿಲ್ಲ. ಇದು ಆ ದ್ವಾರವನ್ನು ಸಂಪೂರ್ಣವಾಗಿ ನಾನೇ ವಹಿಸಿಕೊಂಡಿದ್ದೆ. ಪೂರ್ಣವಾಗಿ ಅದು ನನ್ನ ನೇತೃತ್ವದಲ್ಲಿ ಆಗಿತ್ತು. ಅದನ್ನು ಕೂಡ ಆಗಿನ ಕಾಲದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಬಂದು ಉದ್ಘಾಟನೆ ಮಾಡಿದರು ಕೂಡ. ಆದ ಕಾರಣ ಆ ಜವಾಬ್ದಾರಿ ನಾನು ಮಾಡಿದ ಕಾರಣ ನನ್ನನ್ನು ಕರೆದು ನಮ್ಮ ಶರತ್ ಕೃಷ್ಣ ಪಡವಟ್ನಾಯರು ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದರು. ಅವರು ಕೊಟ್ಟ ಜವಾಬ್ದಾರಿ ಮುಖಾಂತರ ನಾನು ಅವರಿಗೆ ಹೇಳಿದ್ದೆ. ಯಾಕಂದರೆ ನನಗೆ ಸಮಿತಿಯಲ್ಲಿ ಯಾವುದೇ ಹೆಸರುಗಳು ಬೇಡ, ಆದರೆ ನೀವೇನು ಕೆಲಸವನ್ನು ಜವಾಬ್ದಾರಿಯನ್ನು ಕೊಡ್ತಾರೆ ಅದು ಪ್ರಾಮಾಣಿಕಂತ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಅವರಿಗೆ ಭರವಸೆ ಕೊಟ್ಟಿದ್ದೆ.
ಮತ್ತು ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದೆ. ಮತ್ತು ಅದಕ್ಕೆ ಸುಮಾರು 1 ವರ್ಷದ ಹಿಂದೆ ಸರಿಸುಮಾರು 1 ವರ್ಷದ ಹಿಂದೆ ಅದು ಇಲ್ಲಿ ನಮಗೆ ಅದರದ ಶಿಲಾನ್ಯಾಸ ಸಮಾರಂಭ ಕೂಡ ನಡೆಯಿತು. ನನಗೆ ಅನಿಸುತ್ತೆ ನೀವು ಇದನ್ನು ಒಂದು ಜವಾಬ್ದಾರಿ ಅಂತ ಮಾಡಲಿಲ್ಲ, ಒಂದು ಪ್ರೀತಿಯಿಂದ ಮಾಡಿದ್ರಿ, ಭಕ್ತಿಯಿಂದ ಮಾಡಿದ್ರಿ. ನಿಮಗೂ ದೇವರಿಗೂ ಭಾರಿ ನಂಟು ಇಲ್ಲಿ. ಅದರ ಬಗ್ಗೆ ಒಂದೆರಡು ಮಾತು ಹೇಳೋದಾದರೆ. ಖಂಡಿತವಾಗಿಯೂ, ಯಾಕೆಂತೇಳಿ ಇದರ ಎಲ್ಲ ಪೂರ್ಣ ಒಂದು ನಮಗೆ ಇದು ರಾಜಗೋಪುರ ಆಗಬೇಕು ಅಂತ ಅದರ ಚಿತ್ರಣ ಎಲ್ಲ ಮಾಡಿದ ನಂತರ ಮತ್ತು ಅದಕ್ಕೊಂದು ಸಮಿತಿ ರಚನೆ ಮಾಡಿತ್ತು. ನನ್ನ ಬಹಳ ಆತ್ಮೀಯರು ಮತ್ತು ನನಗೆ ಮಾರ್ಗದರ್ಶಕರಾಗಿದ್ದ ಸಚ್ಚಾರ ಶೆಟ್ಟರನ್ನು ಅವರನ್ನು ಅಧ್ಯಕ್ಷರಾಗಿ ಮಾಡಿದರು. ಮತ್ತು ಉಳಿದವರೆಲ್ಲ ಸಮಿತಿಯಲ್ಲಿ ಹಾಕಿದ್ದು ನನ್ನನ್ನು ಪ್ರಧಾನ ಸಂಚಾಲಕರಾಗಿ ಮಾಡಿದರು. ಮತ್ತು ಇದರ ಏನು ಕಾಮಗಾರಿ ಉಂಟು ಅದು ನಮ್ಮ ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡ ಅವರು ವಹಿಸಿಕೊಂಡಿದ್ದು. ಅವ್ರು ವಹಿಸಿಕೊಟ್ಟ ನಂತರ ಈ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಭವ್ಯವಾದ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ವಿಜಯ ಗೋಪುರ ಈಗ ನಿರ್ಮಾಣ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿದಿದೆ. ಈ ಕೆಲಸಗಳ ಬಗ್ಗೆ ಮಾತನಾಡೋದಾದರೆ ಆರಂಭದಿಂದ ಹೇಗಾಯಿತು, ಯಾವ ರೀತಿ ಕೆಲಸ ಆರಂಭಿಸಿದ್ರು, ಪ್ರತಿಯೊಂದು ಇಲ್ಲಿ ಸಿಮೆಂಟ್ ವರ್ಕ್ ಆಗಿರ್ಬೋದು ಅಥವಾ ಬೇಸ್ಮೆಂಟ್ ಆಗಿರ್ಬೋದು, ಅದಾದ ನಂತರ ಗೋಪುರ ಕಟ್ಟಿದಾಗಿರ್ಬೋದು, ಅಥವಾ ಕುಸರಿ ಕೆಲಸ ಆಗಿರ್ಬೋದು, ಎಲ್ಲವನ್ನು ನೀವು ಹೇಳೋದಾದರೆ ಎಷ್ಟು ಕೆಲಸಗಾರರು ಇದ್ದರು, ಅದ್ರ ಜೊತೆಗೆ ಯಾವ ರೀತಿಯ ಕೆಲಸಗಳಾಗಿದೆ, ಎಷ್ಟು ಸಿಮೆಂಟ್ಗಳು ಹೋಗಿದೆ. ಯಾಕೆಂತ ಹೇಳಿದರೆ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ರಾಜಗೋಪುರ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಆಗಿದೆ ಇದು. ಎಲ್ಲೂ ನನ್ನ ಪ್ರಕಾರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇಂತಹ ಒಂದು ರಾಜಗೋಪುರ ನಿರ್ಮಿಸಿಲ್ಲ, ಮೇ ಬಿ ನಿರ್ಮಿಸಲಿಕ್ಕೂ ಕಷ್ಟ ಅಂತ ಅನಿಸುತ್ತೆ. ಈ ರಾಜಗೋಪುರದ ಬಗ್ಗೆ ಹೇಳಬೇಕಿದ್ರೆ ಇದರ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡವರು ನಮ್ಮ ಬೆನಕ ಕನ್ಸ್ಟ್ರಕ್ಷನ್ನ ಗಣೇಶ್ ಗೌಡ ಅವರು. ಅಂದರೆ ಬೇಸ್ಮೆಂಟ್ ವರ್ಕ್, ಈಗಂದರೆ ಏನು ಈ ಗೋಪುರಗಳು ನಿಂತಿದೆ ಅದನ್ನು ಬೇಸ್ ವರ್ಕ್ ಆಗಬೇಕಾದ್ರೆ, ಯಾಕಂದರೆ ಅದರ ಕಾಂಕ್ರೀಟ್ನ ಪಿಲ್ಲರ್ ಹಾಕಿ ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಗಣೇಶ್ ಇಂಜಿನಿಯರು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಹೇಗೆ ಅಂತ ಹೇಳಿದರೆ ಅವರು ರಾತ್ರಿ ಹಗಲು ಇದಕ್ಕೋಸ್ಕರ ಶ್ರಮಪಟ್ಟು ಅವರ ಕೆಲಸಗಾರರೆಲ್ಲ ಅಚ್ಚುಕಟ್ಟಾಗಿ ಅದರ ಬೇಸ್ ವರ್ಕನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದರ ನಂತರದ ಕೆಲಸ ಇರುವಂಥದ್ದು ಈ ಕಲ್ಲಿನ ಕೆಲಸಗಳು ಮತ್ತು ಮೇಲೆ ಕಾಣುವಂಥದ್ದು ನಿಮಗೇನು ಸಿಮೆಂಟ್ನ ವರ್ಕ್ ಇರುವುದು, ಕುಸುರಿ ಕೆಲಸಗಳುಂಟು, ಅದರ ಕೆಲಸಗಳು. ಆದರೆ ಇದಕ್ಕಾಗಿ ನಾವು ಈಗ ಇಂಥ ಮಹಾದ್ವಾರಗಳಾಗುವ ಸಂದರ್ಭದಲ್ಲಿ ನಾವು ಇದಕ್ಕಾಗಿ ಬೇರೆ ಬೇರೆ ದೂರದ ಊರಿನಗಳಿಂದ ಜನರನ್ನು ಆಹ್ವಾನ ಮಾಡ್ತೇವೆ. ಯಾಕಂದರೆ ಅನುಭವಸ್ಥರು ಬೇಕು, ಅದಕ್ಕೆ ಒಳ್ಳೆಯ ಕೆಲಸಗಾರ ಬೇಕು ಅಂದರೆ ನಾವು ಹಾಗೆ ಮಾಡಲಿಕ್ಕೆ ದನಿಗಳು ಮತ್ತು ನಾವೆಲ್ಲ ಕೂತ್ಕೊಂಡು ಚಿಂತನೆ ಮಾಡಿ ನಾವು ಇದೇ ಕಲ್ಲಿನ ಕೆಲಸಕ್ಕೋಸ್ಕರ ಧರ್ಮಸ್ಥಳ ಕೆಲಸ ಮಾಡಿಕೊಡ್ತಂತ ನಮ್ಮ ಹರ್ಷೇಂದ್ರ ಹೆಗ್ಡೆ ಅವರಿದ್ದಾರೆ, ಸಣ್ಣ ದನಿಗಳಿದ್ದಾರೆ. ಅವರ ಸೂಚನೆ ಮೇರೆಗೆ ಲಾಯ್ಲದ ರಮೇಶ್ ಅಂತಿದ್ದಾರೆ, ಅವರನ್ನು ಆಯ್ಕೆ ಮಾಡಿ ಅವರ ಮುಖಾಂತರ ಮಾಡಿಸಿದೆವು. ಮತ್ತು ಸಿಮೆಂಟ್ನ ಕೆಲಸಕ್ಕಾಗಿ ನಾವು ಇಲ್ಲಿಯೇ ಲೋಕಲ್ನವರಾದ ಕೃಷ್ಣಪ್ಪರನ್ನು ಅವರನ್ನು ಆಯ್ಕೆ ಮಾಡಿದ್ವಿ. ಆದರೆ ಪ್ರಾರಂಭದಲ್ಲಿ ಈ ಬೇಸ್ ವರ್ಕ್ ಎಲ್ಲ ಆದ ನಂತರ ಪ್ರಾರಂಭಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದು ನಮ್ಮದು ಮೇಲಿನ ಸಿಮೆಂಟ್ ಮಾರ್ಗ. ಸುಮಾರು 6 ತಿಂಗಳ ಕಾಲ ಅದರಲ್ಲಿ ಕೆಲಸ ಆಗಿತ್ತು. ಸುಮಾರು ಈಗ ನೋಡಿದರೆ ನಿಮಗೆ ಕಾಣಲಿಕ್ಕಿಲ್ಲ, ಸುಮಾರು 40,000 ಕೆಂಪಿನ ಇಟ್ಟಿಗೆ, 40 ಅಲ್ಲ ಸುಮಾರು 60ರಿಂದ 75,000 ಕೆಂಪಿಟ್ಟಿಗೆಯನ್ನು ಅದಕ್ಕಾಗಿ ಉಪಯೋಗ ಮಾಡಿದೆ. ಅದು ನಿಮಗೆ ಕಾರ್ಖಾನೆ ಇಟ್ಟಿಗೆ ಅಂತೇಳಿ ಸುಮಾರು 75,000 ಇಟ್ಟಿಗೆಯನ್ನು ಕೆಂಪಿಟ್ಟಿಗೆಯನ್ನು ಅದು ಉಪಯೋಗ ಮಾಡಿ ಅದು ಕಾಣಿಸಿಲ್ಲ. ಮತ್ತು 10 ಅದರಲ್ಲಿ ನೋಡಿ ಈಗ ಬಂದಂಥ ಗೋಪುರದಲ್ಲಿ ಸುಮಾರು ಈ ಕಲ್ಲಿನ ಕೆಲಸ ಅಲ್ಲದೆ ಸುಮಾರು 33 ಫೀಟ್ ಎತ್ತರ ಸಿಮೆಂಟ್ ಡಿಸೈನ್ ವರ್ಕ್ ಅವರು ಮಾಡಿದ್ದಾರೆ. ಅದು ಸುಮಾರು 20 ಜನ ಕಾರ್ಮಿಕರು ಕೇರಳ ತಮಿಳುನಾಡಿಂದ ಬಂದಿದ್ದಾರೆ. ಅದಕ್ಕಂತ ಆ ಕೆಲಸಕ್ಕೋಸ್ಕರ ಈಗ ಇಲ್ಲಿ ಊರಿನಲ್ಲಿದ್ದಂಥ ಏನು ಕೃಷ್ಣಪ್ಪರಿದ್ದಾರೆ ಅವರೊಟ್ಟಿಗೆ ಕೆಲಸ ಮಾಡುವಂಥವರು ಅವರು ತಮಿಳುನಾಡವರು, ಅವರನ್ನು ಒಂದು ಆಯ್ಕೆ ಮಾಡಿ 20 ಜನ ಕಳಿಸಿದ್ದಾರೆ. ಮತ್ತು ಅವರೊಟ್ಟಿಗೆ ಒಂದು 10 ಜನ ಊರಿನವರು ಸುಮಾರು 6 ತಿಂಗಳ ಕಾಲ ಅವರು ರಾತ್ರಿ ಹಗಲದ್ದು ಕೆಲಸ ಮಾಡಿದ್ದಾರೆ. ಯಾಕಂದರೆ ಅದರಲ್ಲಿ ಅಂಥ 10 ಮೂರ್ತಿಗಳುಂಟು, ಮತ್ತು ಹನುಮಂತನ ಇದು ಉಂಟು, ಮತ್ತು ಅದರಲ್ಲಿರುವಂಥ ಕುಸುರಿ ಕೆಲಸಗಳು ಅಷ್ಟೇ ಸೂಕ್ಷ್ಮವಾಗಿರ್ಬೇಕು. ಅಂದರೆ ಮೇಲೆ ನಿಂತು 33 ಕೆಳಗಿಂದ ಅಲ್ಲಿವರೆಗೆ ಸುಮಾರು 49 ಫೀಟ್ ಎತ್ತರ ಉಂಟು. ಅಲ್ಲಿ ಹೋಗಿ ಕೆಲಸ ಮಾಡಬೇಕಿದ್ರೆ ಅಷ್ಟು ಸುಲಭ ಇಲ್ಲ. ಅದು ಕೂಡ ಮಳೆಗಾಲದ ಟೈಮಲ್ಲಿ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸುಮಾರು 1,000 ಬ್ಯಾಗ್ ಸಿಮೆಂಟ್ ಹೋಗಿದೆ. ಸುಮಾರು 6 ತಿಂಗಳ ಕಾಲ ಅದಕ್ಕೆ ಅವರು ಪೂರ್ತಿಯಾಗಿ ಅವರ ಶ್ರಮವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಈ ಸಿಮೆಂಟ್ನ ವರ್ಕ್ ಆಗ್ತಾ ಇದ್ದಾಗೆ ನಾವಿಲ್ಲಿ ಸುತ್ತು ಪೌಳಿ ಅಂದರೆ ಅದರ ಪೌಳಿ ನಿರ್ಮಾಣ ಆಗಿದೆ. ಆ ಬದಿ ಈ ಬದಿಯಿಂದ ದ್ವಾರದ ಬದಿಯಿಂದ ಒಂದು ಬದಿಗೆ 100 ಫೀಟ್ ಆದರೆ ಇನ್ನೊಂದು ಬದಿಗೆ 100 ಫೀಟ್ ಉಂಟು. ಅದು ಪೂರ್ತಿ ಕಲ್ಲಿನಿಂದ ನಿರ್ಮಾಣ ಆಗಿದೆ. ಮತ್ತು ಈ ಸೈಡ್ ಕೂಡ ಕಲ್ಲಿನಿಂದ. ಇದನ್ನು ಲಾಯ್ಲದ ರಮೇಶ್ ಅವರು ವಹಿಸಿಕೊಂಡಿದ್ದರು. ಆದರೆ ಅವರು ಕೂಡ ಹಾಗೆ ಸುಮಾರು 7 ತಿಂಗಳ ಕಾಲ ಸುಮಾರು 20 ಮಂದಿ ಕಾರ್ಮಿಕರು ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಯಾಕಂದರೆ ಈ ಏನು ಕೆಲಸಗಳುಂಟು, ಈ ಕಲ್ಲಿನ ಕಂಬಗಳ ಕೆಲಸಗಳುಂಟು, ಅದು ಆಲ್ಮೋಸ್ಟ್ ಕೆಲಸಗಳು ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗ್ತದೆ. ಆ ಕುಸುರಿ ಕೆಲಸಗಳಾಗಿ ಅದನ್ನು ಫಿಕ್ಸ್ ಮಾಡುವಂಥ ಕೆಲಸಗಳು ಇಲ್ಲಿ ಬಂದಾಗ್ತದೆ. ಸುಮಾರು ಒಂದು 2-3 ತಿಂಗಳು ಇಲ್ಲಿ ಕೂಡ ಕೆಲಸ ಮಾಡಿ ಅವರು ಆ ಕೆಲಸವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಸುಮಾರು ಒಂದು 5,000 ಸೇಫ್ಟಿ ಅಂತ ಹೇಳುವರು.
ಆ ಸೇಫ್ಟಿ ಲೆಕ್ಕದಲ್ಲಿ ಅಂದರೆ ಅಷ್ಟು ಕಲ್ಲನ್ನು ಇದಕ್ಕಾಗಿ ಉಪಯೋಗ ಮಾಡಿದ್ದಾರೆ. ಸುಮಾರು ದಿನಕ್ಕೆ 20 ಜನರಾಗಿ ಸುಮಾರು 6ರಿಂದ 7 ತಿಂಗಳು ಅವರು ಸಹ ಕೆಲಸ ಮಾಡಿದ್ದಾರೆ. ಅಂತ ಒಂದು ಅದ್ಭುತ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಪ್ರಾರಂಭದಲ್ಲಿ ಎಲ್ಲ ನಮಗೆ ಇದನ್ನು ಕಲ್ಲಿನ ಬದಲು ಸಿಮೆಂಟಲ್ಲಿ ಮಾಡಬೇಕು ಅಂತಿತ್ತು. ಹಾಗೆ ನಾವು ಮತ್ತು ದಣಿಗಳು ಅದರ ಬಗ್ಗೆ ಡಿಸ್ಕಸ್ ಮಾಡಿ ನಾವು ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಇದು ಒಳ್ಳೆಯ ಒಂದು ಅದ್ಭುತ ಕಲ್ಪನೆ ಇಟ್ಟುಕೊಂಡು ಇಂಥ ಕೆಲಸವನ್ನು ಮಾಡಿದ್ದೇವೆ. ಯಾವ ಕಾರಣಕ್ಕೋಸ್ಕರ ನೀವು ಹೇಳಿದ್ರಿ ಸಿಮೆಂಟ್ ಬೇಡ ಕಲ್ಲು ಇರಲಿ, ಒಂದು ಸಾಂಪ್ರದಾಯಬದ್ಧವಾಗಿರುತ್ತೆ ಬೇಕು. ಯಾಕಂದರೆ ನಾವೀಗ ಏನು ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ಭಾಳಷ್ಟು ವರ್ಷ ಅದು ಬರಬೇಕು ಮತ್ತು ಅದರ ಬಾಳಿಕೆ ಇರಬೇಕು. ಯಾವುದೇ ರೀತಿಯ ನಮಗೆ ಕಲ್ಲಿನಲ್ಲಿ ಮಾಡಿದ್ರೆ ಅದಕ್ಕೆ ಪೈಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಯಾವಾಗಲೂ ಇಲ್ಲಿ ಮಾರ್ಗವೇ ದೇವಸ್ಥಾನ ಎದುರುಗಡೆ ಹಾದು ಹೋದ ಕಾರಣ ಅದನ್ನು ತೊಳೆಯುವಂಥ ಕೆಲಸಗಳು ಆಗಾಗ ಮಾಡ್ತಾ ಇರಬೇಕಾಗ್ತದೆ. ಆ ಸ್ವಚ್ಛತೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅದಕ್ಕಾಗಿ ನಾವು ಕಲ್ಲನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ. ಓಕೆ. ಇನ್ನೊಂದು ಪ್ರಮುಖ ಪ್ರಶ್ನೆ, ಈಗ ವಿಜಯ ಗೋಪುರ ನಿರ್ಮಾಣ ಆಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ. ಅದಕ್ಕೆ ಮುಖ್ಯ ಕಾರಣ ಅದರ ಬಣ್ಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಈ ಬಣ್ಣದ ನೀವಂತೂ ಭಾರಿ ಟೇಸ್ಟ್ ಹೊಂದಿದವರು, ವಿಭಿನ್ನತೆ ಹೊಂದಿದವರು, ಹಾಗಾಗಿ ಇದರ ಬಣ್ಣ ಏನಿದೆ ಅದರ ಚೂಸ್ ಮಾಡಿರೋರು ನೀವು ಅನ್ನೋಂಥ ಮಾಹಿತಿ ಇದೆ. ಅದು ಖಂಡಿತವಾಗಿಯೂ. ಯಾಕೆಂದರೆ ನಾವು ರಾಜಗೋಪುರ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಇದನ್ನು ಒಂದು ರೂಪ ಫೈನಲ್ ಟಚ್ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲವೂ ಕೂಡ ಕೊನೆಯ ಹಂತದಲ್ಲಿ ಅದು ಚೆಂದ ಬರೋದು ಅದು ಪೈಂಟನ್ನು ಮಾಡುವಾಗ. ಯಾಕಂದರೆ ಇದಕ್ಕೆ ಮಾಡಿದಂಥ ನಮ್ಮ ಏನು ಪೈಂಟಿನ ಕೆಲಸವರು ಕೂಡ ಈ ಮಾಡಿನ ಪೈಂಟ್ ಇರ್ಬೋದು, ಇತರ ಪೈಂಟ್ಗಳಿರ್ಬೋದು, ಅದನ್ನು ಕೂಡ ಹಾಗೆ ಅದು ನಮ್ಮ ಹುಡುಗರೇ ಮಾಡಿದ್ದು. ನನ್ನ ಇಂಡಸ್ಟ್ರಿಯಲ್ಲಿರುವಂಥ ಹುಡುಗ ಮತ್ತು ಉಳಿದ ಅಣ್ಣನೊಟ್ಟಿಗೆ ಇರುವಂಥ ಬದುಕಟ್ಟಣ ತಂಡದಲ್ಲಿರುವಂಥ ಹುಡುಗರೆಲ್ಲ ಸೇರಿ ಇದನ್ನು ಪೈಂಟ್ ಮಾಡಿದೆ. ಮತ್ತು ಅದು ಫ್ರೀ ಆಫ್ ಕಾಸ್ಟಲ್ಲಿ ಅವರು ಮಾಡಿದ್ದಾರೆ, ಸಮಾಧಾನ ಮುಖಾಂತರ ಮಾಡಿದ್ದಾರೆ. ಅಷ್ಟು ಎತ್ತರ ಸುಮಾರು ನಿಮಗೆ 33 ಫೀಟ್ ಅಂದರೆ ನೆಲದಿಂದ 49 ಫೀಟ್ ಆಗ್ಬೋದು. ಅಷ್ಟು ಫೀಟ್ ಎತ್ತರದಲ್ಲಿ ಆ ಕೆಲಸವನ್ನು ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಅದರ ಮೇಲೆ ಹತ್ತಿ ಆ ಕೆಲಸವನ್ನು ಮಾಡಿದ್ದಾರೆ, ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಶ್ರಮದಾನದ ಮೂಲಕ ಯುವಕರೆಲ್ಲ ಮಾಡಿದ್ದಾರೆ. ಖಂಡಿತವಾಗಿ ಅದಕ್ಕೆ ಪ್ರೇರಣೆ ನೀವೇ. ಖಂಡಿತ. ಯಾಕಂತ ಹೇಳಿದ್ರೆ ನೋಡಿ, ಇದನ್ನೆಲ್ಲ ಸಿಮೆಂಟ್ನ ವರ್ಕ್ ಮತ್ತು ಕಲ್ಲಿನ ವರ್ಕನ್ನು ಅವರ ಮುಖಾಂತರ ಮಾಡಿದರೂ ಕೂಡ ಈಗ ಅದಕ್ಕೆ ಪೌಳಿಗೆ ಮಾಡನ್ನು ನಿರ್ಮಾಣ ಆಗಬೇಕು. ನೀವು ದೂರದಿಂದ ಕಂಡ್ರೆ ಅದು ಮರದಲ್ಲಿ ಮಾಡಿದಂಥ ಒಂದು ಪಕ್ಕಸನಾಗೆ ಕಾಣ್ತದೆ. ಖಂಡಿತವಾಗಿಯೂ ಅಲ್ಲ, ಅದು ಕಬ್ಬಿಣದಿಂದ ತಯಾರಿಸಿದಂಥದ್ದು. ಕಬ್ಬಿಣದ ಕೆಲಸ ಮುಖಾಂತರ ಮರದ ರೂಪ ಬರುವಾಗ, ಟಚ್ ಬರುವಾಗೆ ಅದನ್ನು ಮಾಡಿದೆ. ಮತ್ತು ಸುಮಾರು ಅದರಲ್ಲಿ ಸುಮಾರು 9,500 ಈ ಮೇಲ್ಹಂಚು ಮತ್ತು ಅಡಿಯ ಹಂಚು 9,000 ಸೀಲಿಂಗ್ ಹಂಚು ಅಂತ 2 ಬಗೆಯ ಹಂಚುಗಳುಂಟು. ಹಂಚು ಮತ್ತು ಮೇಲಿನ ಹಂಚು. ಯಾಕಂತೇಳಿದ್ರೆ ಅದು ಬೇಗ ಹುಡಿ ಆಗಬಾರ್ದು, ಏನಾದರೂ ಮಂಗಗಳು ಬಂದಾಗ ಏನಾಗಬಾರ್ದು ಅಂತ 2 ಹಂಚು ಇಟ್ಕೊಂಡು ಮಾಡಿದೆ. ಸುಮಾರು 18,000 ಹಂಚನ್ನು ನಮ್ಮ ಇಲ್ಲಿಯ ವರ್ತಕರು ಸೇರಿ ಸಂಜೆ ಬಂದು ಅವರೇ ಪೈಂಟ್ ಮಾಡಿ ಕೊಟ್ಟಿದ್ದಾರೆ ಸಮಾಧಾನದ ಮುಖಾಂತರ. ಸುಮಾರು ಒಂದು 2-3 ದಿವಸದಲ್ಲಿ ಸುಮಾರು 600 ಮಂದಿ ಇದಕ್ಕಾಗಿ ತೊಡಗಿಸಿಕೊಂಡಿದ್ದಾರೆ. ಒಂದು ಅದ್ಭುತ ಕಲ್ಪನೆ. ಯಾಕಂತ ಹೇಳಿದ್ರೆ ವರ್ತಕರು ಯಾವಾಗಲೂ ಅವರ ಉದ್ಯೋಗದಲ್ಲಿ ಬಿಸಿ ಇರ್ತಾರೆ. ಆದರೆ ಅವರ ಈ ಕೆಲಸ ಬಿಟ್ಟು ನಾವು ಈ ದೇವಸ್ಥಾನ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ದಿಶೆಯಲ್ಲಿ ಅದಕ್ಕೆ ಆ ಪೈಂಟ್ನ ಕೆಲಸಕ್ಕೋಸ್ಕರ ಅವರು ಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡು ಅವರೇ ಬಂದು ಮಾಡಿದ್ದಾರೆ. ಪೇಂಟ್ ಎಲ್ಲ ಹಚ್ಕೊಂಡು ಅದನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಇದಕ್ಕಾಗಿ ನಾವು ಕಬ್ಬಿಣವನ್ನೆಲ್ಲ ನಮ್ಮ ದಣಿಗಳು ದೇವಸ್ಥಾನದ ಮುಖಾಂತರ ತರಿಸಿಕೊಟ್ಟಿದ್ದಾರೆ. ಅದನ್ನು ಮಾಡುವ ಕೆಲಸವನ್ನು ಕೂಡ ನಾವು ಹಾಗೆ ನಮ್ಮದೇ ಕಾರ್ಮಿಕರು ಸೇರಿ ಅದನ್ನು ಮಾಡಿದ್ದಾರೆ. ಸಮಾಧಾನ ಮುಖಾಂತರ ಮಾಡಿದ್ದೇವೆ. ಅದಕ್ಕೆ ಯಾವುದೇ ನಾವು ಸಂಭಾವನೆಯನ್ನು ಪಡೆಯಲಿಲ್ಲ. ಅದರ ಏನು ಮೊತ್ತ ಉಂಟು ಆ ಮೆಟೀರಿಯಲ್ ಮೊತ್ತ ಅದನ್ನು ಅವರು ಪಾವತಿ ಮಾಡಿದರೆ ಉಳಿದವನ್ನೆಲ್ಲ ನಾವು ನಮ್ಮ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿದೆ. ಮತ್ತು ಅದಕ್ಕೆ ಗ್ರಾನೈಟ್ ಹಾಕಿದ್ದು ನಮ್ಮದೇ ಯುವಕರು 2 ಬದಿಯೂ ಕೂಡ, ಈ ಬದಿಗೆ 100 ಫೀಟ್ ಆ ಬದಿಗೆ 100 ಫೀಟ್ ಆ ಗ್ರಾನೈಟನ್ನು ತರಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ನಮ್ಮ ಹುಡುಗರು ಉಚಿತವಾಗಿ ಅವರು ಮಾಡಿ ಸಮಾಧಾನ ಮುಖಾಂತರ ಮಾಡಿದ್ದಾರೆ. ನನಗೆ ಅನ್ನಿಸ್ತಾ ಇದೆ ಶ್ರಮದಾನಕ್ಕೆ ಒಂದು ನಿದರ್ಶನ ಅಂತ ಹೇಳಿದ್ರೆ ನೀವೇ ಅಂತ ಹೇಳ್ಬೋದು, ನಿಮ್ಮ ತಂಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಲ್ವಾ? ಖಂಡಿತ. ಯಾಕಂದರೆ ನನ್ನ ಕಲ್ಪನೆ ನೋಡಿ, ಯಾವಾಗ ನಾನು ಬದುಕಟ್ಟಣ ತಂಡವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದೇನೆ, ಉಜಿರೆಯಲ್ಲಿ ಸೃಷ್ಟಿ ಮಾಡಿದ್ದೇನೆ, ಆ ಸೃಷ್ಟಿ ಮಾಡುವಾಗ ಒಂದಷ್ಟು ಯುವಕರನ್ನು ಅದರಲ್ಲಿ ತೊಡಗಿಸಿಕೊಂಡಿದೆ. ಇವತ್ತು ನಾವು 5-6 ವರ್ಷದಿಂದ ಅದು ತೊಡಗಿಸಿಕೊಂಡದ ಕಾರಣ ಆ ಯುವಕರಲ್ಲಿ ದೇವರ ಮೇಲಿರುವಂಥ ಭಕ್ತಿಗಳು ಮತ್ತು ಅವರು ಇಂಥ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋಂಥ ಆಸಕ್ತಿ ಮೂಡಲಿಕ್ಕೆ ಕಾರಣ ಆಯಿತು. ಇವತ್ತು ನಾವು ಏನು ಅವರಿಗೆ ಕಲಿಸಿಕೊಟ್ಟಿದೆ ಅದೆಲ್ಲವೂ ಇವತ್ತು ನಮಗೆ ಉಪಯೋಗ ಆಯಿತು. ಹೌದು ನೋಡಿ, ಅದೇ ನಿಮ್ಮ ಅಲ್ಲಿ ಕೆಲಸ ಮಾಡುವ ಎಲ್ಲ ಯುವಕರು ಹೇಳೋದು, ನಾವು ಬರೀ ಕಾರ್ಮಿಕರಲ್ಲ, ಕೆಲಸ ಮಾಡುವವರಲ್ಲ, ನಾವು ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಗಳು, ನಮ್ಮನ್ನು ಒಳ್ಳೆ ವ್ಯಕ್ತಿಯನ್ನಾಗಿ ಮೋಹನ್ ಕುಮಾರ್ ಅವರು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ನಾವು ಕೇಳಿ ಬರ್ತಾ ಇದ್ದೀವಿ. ನಿಮಗೆ ಒಳಗೆ ಹೋಗುವಾಗ ಏನೀಗ ಪೌಳಿ ಉಂಟು, 2 ಬದಿಯ ಪೌಳಿ, ಅದರಲ್ಲಿ ಫೈಬರ್ ಡಿಸೈನ್ಗಳನ್ನು ಮಾಡಿದೆ. ಓಕೆ, ನಾವೀಗ ರಾಜಗೋಪುರ ಸಂಪೂರ್ಣ ಆಗಿದೆ, ವಿಜಯ ಗೋಪುರದ ಒಳಗೆ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಿಮಗೆ ಏನು ಅನಿಸ್ತಾ ಇದೆ? ಎಂಥ ಒಂದು ಭವ್ಯವಾದ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಿದ್ದೀನಿ, ನಾನು ಅದನ್ನು ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಫೀಲಿಂಗ್ ಏನಿದೆ? ಖಂಡಿತವಾಗಿಯೂ ಖುಷಿ ಉಂಟು. ಯಾಕಂತ ಹೇಳಿದ್ರೆ ನಾವು ಇಷ್ಟು ಬೇಗ ಇದನ್ನು ಕಾಮಗಾರಿಯನ್ನು ಮುಗಿಸ್ತೇವೆ ಅಂತ ನಾವು ಖಂಡಿತವಾಗಿಯೂ ಲೆಕ್ಕ ಹಾಕಲಿಲ್ಲ. ಯಾಕಂತೇಳಿ ಇದರೊಳಗೆ ನಿನ್ನೆ ದಿನ ನಾನು ಎಲ್ಲ ಪೂರ್ತಿ ಎಲ್ಲ ಕಾಮಗಾರಿ ಮುಗಿದಿತ್ತು. ಒಳಗೆ ಬಂದು ನನಗೆ ಇಲ್ಲಿ ನಿಂತಾಗ ಒಂದು ಅದ್ಭುತ ಒಂದು ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾವು ಇವತ್ತು ಏನು
ಇಂಥ ಸಮಾಜಮುಖಿ ಚಿಂತನೆಯಿಂದ ಈ ಕೆಲಸವನ್ನು ಮಾಡಿದೆ. ಹಾಗೆ ಇದಕ್ಕಾಗಿ ಸಾವಿರಾರು ಜನ ಬಂದು ಇಲ್ಲಿ ಶ್ರಮದಾನ ಮುಖಾಂತರ ದುಡಿದಿದ್ದಾರಲ್ಲ. ಯಾಕಂದರೆ ನಾವು ಮಾಡಿದ ಶ್ರಮಕ್ಕಿಂತ ಅವರು ಸಂಜೆ ಹೊತ್ತು ಅವರ ಕೆಲಸವನ್ನು ಬಿಟ್ಟು ಬಂದು ಏನು ಅವರು ಶ್ರಮದಾನ ಮಾಡ್ತಾರೆ ಅದು ನನಗೆ ಭಾಳ ಖುಷಿ ಕೊಟ್ಟಿದೆ ಅಂತ. ಯಾಕಂದರೆ ನಾನು ಇಷ್ಟು ದಿವಸ ಸುಮಾರು 4 ತಿಂಗಳಲ್ಲಿ ನಿರಂತರವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದೆ. ಆದರೆ ನಾನು ಮಾಡಿದ ಕೆಲಸಕ್ಕಿಂತ ನನಗೆ ಖುಷಿ ಕೊಟ್ಟ ಕೆಲಸ ಅಂತ ಹೇಳಿದ್ರೆ ಅವರ ಒಂದು ದಿವಸದ ಸಂಜೆ ಹೊತ್ತಿನ ಎಲ್ಲ ಕೆಲಸಗಳನ್ನು ಬದಿಗೆ ಇಟ್ಟುಕೊಂಡು ವರ್ತಕರಿರ್ಬೋದು, ಇಲ್ಲಿ ರಿಕ್ಷಾ ಡ್ರೈವರ್ಗಳಿರ್ಬೋದು, ಎಲ್ಲ ವರ್ಗದ ಜನರು ಕೂಡ ಬಂದು ಸೇರಿ ನಮಗೇನು ಕೆಲಸ ಉಂಟು ಅಂತ ಕೇಳಿ ಮಾಡ್ತಾರಲ್ಲ, ಆ ಕೆಲಸವನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಾನು ಇಷ್ಟು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ. ಮತ್ತು ಇಲ್ಲಿ ನಾವು ಏನು ಕೆಲಸವನ್ನು ಮಾಡೋ ಪ್ರಾರಂಭ ದಿನಗಳಲ್ಲಿ ನಾವೇನು ಸಂಕಲ್ಪನ ತೊಟ್ಟಿದ್ದೆ, ನಾನು ದಣಿಗಳಲ್ಲಿ ಹೇಳಿದ್ದೆ, ಒಂದು ಸಂಕಲ್ಪ ಮಾಡಿದ್ದೇನೆ. ಯಾಕಂದರೆ ಇಲ್ಲಿ ಯಾರೆಲ್ಲ ಬರ್ತಾರೆ ಅವರಿಗೆ ಯಾವುದೇ ರೀತಿಯ ಸೂಚನೆ ಕೊಡಲಿಕ್ಕಿಲ್ಲ ಅಂತ. ಯಾಕಂದರೆ ನೀವು ಆ ಕೆಲಸ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಯಾವುದೇ ಸೂಚನೆ ಕೊಡಲಿಕ್ಕಿಲ್ಲ. ಯಾಕಂದರೆ ಅವರು ಸ್ವ-ಇಚ್ಛೆಯಿಂದ ಬಂದವರು, ಆ ಸ್ವ-ಇಚ್ಛೆಯಿಂದ ಆ ಕೆಲಸವನ್ನು ಮಾಡಬೇಕು. ಹಾಗಾದರೆ ಆ ಕಾರಣ ನಾವು ಯಾರಿಗೂ ಕೂಡ ಯಾವುದೇ ಸೂಚನೆ ಕೊಡ್ತಿರಲಿಲ್ಲ. ಅವರಾಗಿ ಎಲ್ಲ ಕೆಲಸವನ್ನು ಅವ್ರಿಗೆ ಏನಕ್ಕೆ ಕೆಲಸಗಳು ಬೇಕು ಅದನ್ನು ಅವರಾಗಿ ಬಂದು ಮಾಡ್ತಾಯಿದ್ರು. ಮತ್ತು ನಮಗೆ ಇವತ್ತು ಏನು ಇಂಥ ರಾಜಗೋಪುರ ಉಂಟು ಅದು ಪ್ರತಿಯೊಂದು ಕಲ್ಲು ಕೂಡ ಮಾತಾಡುತ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಕೆಲಸ ಏನುಂಟು, ಈಗ ಬಾಗಿಲಿನ ಕೆಲಸಗಳು ನನ್ನದೇ ಸಂಸ್ಥೆಯಲ್ಲಿರುವಂಥ ಮರದ ಕಾರ್ಮಿಕರು ನಿರ್ಮಾಣ ಮಾಡಿದಂಥ ಈ ಬಾಗಿಲಿನ ಇದು ಅದ್ಭುತವಾಗಿ ನೋಡಿ, ದಶಾವತಾರದ ಚಿತ್ರಗಳುಂಟು 2 ಡೋರಲ್ಲಿ. ಅದು ನಿಮಗೆ ಅದ್ಭುತ ಕಲ್ಪನೆಯಲ್ಲಿ ಮಾಡಿದಂಥವು. ನಿಮಗೆ ಅಷ್ಟು ಅಂದರೆ ಈಗ ಈ ಎಂಥ ಮರದ ಕೆಲಸಗಳನ್ನೆಲ್ಲ ಅವತಾರ ಅಂದರೆ ಏನೆಲ್ಲ ಇದೆ ಅಂತ ಇದು ವಿಷ್ಣುವಿನ ಅವತಾರಗಳು ಅಂದರೆ 10 ಅವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ. ಆದ ಕಾರಣ ಇದು ಈಗ ಏನಂತೇಳಿ ಮಿಷನಲ್ಲಿ ನಾವೆಲ್ಲ ಕೊಟ್ಟಾಗಲೇ ಆಗ್ತದೆ ಡಿಸೈನ್ಗಳತ್ತೆ. ಇದು ಕೈಯಿಂದಲೇ ಕೈಯಿಂದಲೇ ನಿರ್ಮಾಣ ಮಾಡಿ ಇದು ಮಾಡಿದಂತೆ ಇಷ್ಟ ಬಾಗಿಲನ್ನು. ಮತ್ತು ಇದಕ್ಕೆ ಬೇಕಾದಂಥ ಮರಗಳನ್ನೆಲ್ಲ ಕೇರಳದಿಂದ ತರಿಸಿದ್ದೆ ನಾನು. ನಿಮಗೆ ಗೋಪುರದ ಅಡಿಭಾಗದಲ್ಲಿರುವಂಥ ಇದು ಮರದ ಕೆಲಸ ಇದೆಲ್ಲ ಮರದಲ್ಲಿಂದ ನಿರ್ಮಾಣ ಮಾಡಿದ್ದು. ಇದನ್ನು ಕೂಡ ಅಷ್ಟೇ ನಾನು ಕೇರಳದಿಂದ ತರಿಸಿದ್ದು. ಇದೆಲ್ಲ ನಿಮ್ಮದೇ ಒಂದು ಯೋಚನೆಗಳು, ಯಾಕಂದರೆ ದಣಿಗಳು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತು ಹೀಗೆ ಆಗಬೇಕು ಅಂತ ಅವರು ಏನು ಸೂಚನೆ ಕೊಡಲಿಲ್ಲ, ಮತ್ತು ಇಂಥದ್ದೇ ಮಾಡಬೇಕು ಅಂತ ಏನು ಸೂಚನೆ ಕೊಡಲಿಲ್ಲ. ಅದು ನಿನ್ನ ಜವಾಬ್ದಾರಿ ಅಂತೇಳಿ ನಾನೇ ನನ್ನ ಸ್ವ-ಇಚ್ಛೆಯಿಂದ ಇದನ್ನೆಲ್ಲ ಕಾಮಗಾರಿಯಲ್ಲಿ ನಾನು ಮಾಡಿದ್ದೇನೆ. ಮರಗಳ ಡಿಸೈನ್ ಬಗ್ಗೆ ಇನ್ನೊಂದ್ಸಲ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಅದರ ಬಣ್ಣ ಒಂದು ರೀತಿ ಕಪ್ಪು ಬಣ್ಣ, ಅದು ಒಂದು ರೀತಿಯ ನಮಗೆ ಹಳೆಯ ಕಾಲದ ಸಂಪ್ರದಾಯ ವಸ್ತುಗಳು ಹೇಗಿರುತ್ತೆ ಅದೇ ರೀತಿಯಾದಂಥ ಒಂದು ತೋರಿಸ್ತಾ ಇದೆ. ಅದೇ ಯಾವ ಕಾರಣಕ್ಕೋಸ್ಕರ ಆ ಬಣ್ಣವನ್ನ ಚೂಸ್ ಮಾಡಿದ್ರಿ ನೀವು? ಯಾಕಂದರೆ ನಿಮಗೆ ದೇವಸ್ಥಾನ ಅಂತ ಹೇಳಿದರೆ ದೇವಸ್ಥಾನದ ಒಳಗೆ ಹೋದ ಕೂಡಲೇ ಭಾಳ ಕೆಲವು ದೇವಸ್ಥಾನ ಭಾಳ ಕತ್ತಲೇ ಇರ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಭಾಳ ಪ್ರಕಾಶಮಾನವಾಗಿರೋದಿಲ್ಲ, ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಭಾರಿ ಶುಭ್ರವಾಗಿ ನೀಟಾಗಿರ್ತದೆ. ಅಂದರೆ ಅಲ್ಲಿಯ ವಾತಾವರಣ ದೇವರ ವಾತಾವರಣ ಆಗಿದೆ ಅಂತ ಈ ಕಲರ್ಗಳೆಲ್ಲ ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾಗಿರ್ತದೆ. ಬಂದಂಥ ವ್ಯಕ್ತಿಗಳಿಗೆ ಕಣ್ಣಿಗೆ ಹೊಡಿಬಾರ್ದು ಆ ರೀತಿಯಲ್ಲಿ ಇರಬೇಕು. ಮತ್ತು ಈ ಬಾಗಿಲನ್ನು ಮಾತ್ರ ನಾವು ಈ ಹಲಸಿನ ಮರದಿಂದ ಮಾಡಿದೆ. ಉಳಿದ ಮರಗಳೆಲ್ಲ ಅದು ಕಲ್ಬೋಗಿ ಅಂತ ಹೇಳ್ತಾರೆ ಬಾಗಿಯ ಮರದಿಂದ. ಅದನ್ನು ಕೇರಳದಿಂದ ತರಿಸಿದ್ದು. ಇಲ್ಲಿ ಅಂಥ ಮರಗಳು ಸೂಕ್ತ ಮರಗಳು ಸಿಗ್ತಾ ಇಲ್ಲ. ಆದ್ದರಿಂದ ಕೇರಳದಿಂದ ತಂದು ಆ ಮರದ ಕೆಲಸಗಳನ್ನು ಮಾಡಿದೆ. ಅದು ಕೂಡ ಸುಮಾರು 3 ತಿಂಗಳಿಂದ ಸುಮಾರು 15 ಜನ ಕಾರ್ಮಿಕರು ನಿರಂತರವಾಗಿ ಅದಕ್ಕೋಸ್ಕರ ದುಡಿದ್ದಾರೆ. ನನ್ನ ಇಂಡಸ್ಟ್ರಿಯಲ್ಲೇ ರೆಡಿ ಮಾಡಿದ್ದಾರೆ. ನನಗೆ ಅನಿಸ್ತಾ ಇದೆ ಈ ಕೇರಳದಿಂದ ಮರ ತಂದು ಇಷ್ಟು ಅಂದವಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದು ದೊಡ್ಡ ಶಕ್ತಿ, ಜನಾರ್ದನ ಸ್ವಾಮಿ ಶಕ್ತಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ನಿಮ್ಮ ಪರಿಶ್ರಮ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಖಂಡಿತವಾಗಿಯೂ ಇದೆಂತಂದರೆ ನಾವು ಇವತ್ತು ಏನು ಕಲ್ಪನೆ ಮಾಡಿದೆವು ಆ ಕೆಲಸ ಆಗಬೇಕಿದ್ರೆ ದೇವರ ಅನುಗ್ರಹ ಬೇಕಾಗ್ತದೆ. ಯಾಕಂದರೆ ನಾನು ಫಸ್ಟಿಗೆ ಈ ಕೆಲಸವನ್ನು ಪ್ರಾರಂಭ ಮಾಡಿದೆ ದೇವರಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿದೆ. ಯಾಕಂದರೆ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಾನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಬೇಕು. ನಾನು ಮಾಡಿದ ಕೆಲಸ ದೇವರಿಗೂ ಪ್ರೀತಿ ಆಗಬೇಕು. ಅಂದರೆ ಕಾಲಕ್ಕೆ ನನಗೆ ದೇವರೇ ಪ್ರೇರಣೆ ಕೊಟ್ಟಿದ್ದಾರೆ. ಇಂಥ ಕೆಲಸ ಆಗಬೇಕು, ನಿನ್ನ ಕೈಯಲ್ಲಿ ಮಾಡಬೇಕು ಅಂತ ಆ ಪ್ರೇರಣೆ ಕೊಟ್ಟಿದ್ದಾರೆ. ಆ ಮುಖಾಂತರ ಮಾಡಿದೆ. ನೋಡಿ ಈಗಾಗಲೇ ನೋಡು ಕಲ್ಲಿನ ಈ ಪೌಳಿ ಏನು ನಿರ್ಮಾಣ ಆಗಿದೆ, ಈ ಪೌಳಿಯ ಅಡಿಭಾಗದಲ್ಲಿರುವಂಥ ಅಂಚಿನ ಮಾಡಾದರೆ ನೋಡಿ ಇದೆಲ್ಲ ಕಾಣುವಂಥದ್ದು ಈ ಕಬ್ಬಿಣದ ಪಕ್ಕಾಸುಗಳು, ಮರದ ತರನೇ ಅಷ್ಟು ಸುಂದರವಾಗಿ ಅದನ್ನು ನಿರ್ಮಾಣ ಮಾಡಿದ್ದೇವೆ. ಯಾಕಂದರೆ ಬಂದವರಿಗೆ ಎಲ್ಲಿ ಮರವ ಕಬ್ಬಿಣ ಅಂತ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದೆ. ಅಡಿಭಾಗದಲ್ಲಿ ನಾವು ಇದು ಫೈಬರಿಂದ ಡಿಸೈನ್ ಮಾಡಿದೆ. ಯಾಕಂದರೆ ಹೊರಗಿನ ಭಾಗ ಆದ ಕಾರಣ ಓಪನ್ ಜಾಗ ಏರಿಯಾ ಆದ ಕಾರಣ ಮಳೆ ಗಾಳಿಗೆ ಯಾವುದೇ ರೀತಿಯ ಇದಾಗಬಾರ್ದು, ಬಹಳಷ್ಟು ವರ್ಷ ಬಾಳಿಕೆ ಬರಬೇಕು ಅನ್ನೋದೇ ದೃಷ್ಟಿಯಲ್ಲಿ ಇದು ಫೈಬರಿಂದ ನಿರ್ಮಾಣ ಮಾಡಿ. ಮತ್ತೆ ಯಾವತ್ತು ಇದನ್ನು ತೊಳಿಬಹುದು, ಏನು ಕ್ಲೀನ್ ಮಾಡ್ಬೋದು, ಸ್ವಚ್ಛತೆ ಮಾಡ್ಬೋದು. ಅದು ನನ್ನ ಕಲ್ಪನೆ, ನನ್ನ ಫ್ಯಾಕ್ಟರಿಯಲ್ಲಿ ನಮ್ಮದೇ ಹುಡುಗರು ಮಾಡಿದ್ರು. ಅದು ಕೂಡ ಅವರು ಶ್ರಮದಾನ ಮುಖಾಂತರ ಮಾಡಿದ್ರು. ಮತ್ತೆ ಈ ಡಿಸೈನ್ಗಳು ನೀವೇ ಹೊಸತಾಗಿ ಇದಕ್ಕೋಸ್ಕರ ಮಾಡಿದ್ರು. ಮೋಹನ್ರು ಹೇಗೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಡಿಸೈನ್ಗಳು ಬರೀ ಅವರ ಒಂದು ಉದ್ಯಮ ಅಂತಲ್ಲ, ಅವ್ರು ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಡಿಸೈನ್ ಮಾಡಿದ್ರು. ನಾನು ಸಾನ್ನಿಧ್ಯದಲ್ಲೂ ನೋಡಿದ್ದೀನಿ ಯಾವ ರೀತಿಯಾಗಿ ನಿಮ್ಮ ಐಡಿಯಾಸ್ಗಳು, ನಿಮ್ಮ ಯೋಚನೆಗಳು ಅಲ್ಲಿ ಕೂಡ ಹಾಕಿದ್ದೀರಿ ಅಂತ ಹೇಳಿದರೆ. ಸಾನ್ನಿಧ್ಯದಲ್ಲಿ ಅನೇಕ ಕಾಣುವ ವಸ್ತುಗಳೇನಿದೆ, ಒಂದು ಡಿಸೈನ್ಡ್ ಆಗಿ ಕಾಣುವ ವಸ್ತುಗಳೇನಿದೆ, ಅದೆಲ್ಲ ನಿಮ್ಮದೇ ವಿನ್ಯಾಸ ಅಲ್ವಾ? ಹೌದೌದು. ಯಾಕಂದರೆ ಎಲ್ಲ ಕಲ್ಪನೆ ಈ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಂತ ಇಂಥ ಕಲ್ಪನೆಗಳು ಬರಬೇಕಿದ್ರೆ ನನ್ನನ್ನು ಇಷ್ಟು ವರ್ಷ 39 ವರ್ಷದ ಕಾಲ ನನ್ನನ್ನು ಬೆಳೆಸಿ ಈ ಹಂತಕ್ಕೆ ಮುಟ್ಟಿಸಿದವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ
ಹೆಗ್ಡೆ ಅವರು. ಯಾಕಂದರೆ ಇವತ್ತು ನಾನು ಈ ನಿಂತು ಇಲ್ಲಿ ಕೆಲಸವನ್ನು ಈ ಎಲ್ಲ ಕೆಲಸವನ್ನು ಮಾಡ್ತೇನೆ ಅಂತ ಅದಕ್ಕೆ ಮೂಲ ಕಾರಣ ಹರ್ಷೇಂದ್ರ ಹೆಗ್ಡೆ ಅವರು. ಯಾಕಂದರೆ ಒಂದು ಲೆಕ್ಕದಲ್ಲಿ ಹೇಳಿದರೆ ನನಗೆ PT ಮಾಸ್ಟರ್ ಅವರೇ, ನನಗೆ ಲೆಕ್ಚರ್ ಕೂಡ ಅವರೇ, ಅಂದರೆ ಪ್ರಿನ್ಸಿಪಾಲ್ರು ಕೂಡ ಅವರೇ, ಎರಡು ಕೂಡ ಅವರೇ ಇರುವಂಥದ್ದು. ಯಾಕಂತ ಹೇಳಿದರೆ ನನಗೆ ಬಾಲ್ಯದಲ್ಲಿ ನಾನು ನನ್ನ ಎಜುಕೇಷನನ್ನು ಅರ್ಧದಲ್ಲಿ ಮುಟ್ಕೊಡಿಸಿದ ಕಾರಣ ಅದರ ನಂತರ ನಾನು ನನ್ನ ಇಡೀ ಸಂಪರ್ಕ ಇದ್ದು ಧರ್ಮಸ್ಥಳದಲ್ಲಿ. ನನ್ನನ್ನು ಸಣ್ಣ ವಯಸ್ಸಿನಲ್ಲಿ ಸುಮಾರು 16-17 ವರ್ಷದಿಂದ ಅವರು ನನ್ನನ್ನು ಪೂರ್ಣ ರೀತಿಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿರು ಎಲ್ಲ ಕೆಲಸಗಳು. ಇವತ್ತು ಏನು ನನ್ನ ಜನಾರ್ದನ ಸ್ವಾಮಿ ದೇವಸ್ಥಾನದ ಯಾವುದೆಲ್ಲ ಕೆಲಸಗಳಲ್ಲಿ ನಾನು ತೊಡಗಿಸಿಕೊಂಡೆ ಅದರ ಹಿಂದೆ ಇರುವಂಥ ಶಕ್ತಿ ಯಾರು ಅಂತ ಹೇಳಿದರೆ ಅವರು ಹರ್ಷೇಂದ್ರ ಹೆಗ್ಡೆ ಅವರು. ಯಾಕಂದರೆ ಅವರ ಸೂಚನೆ ಮೇರೆಗೆ ನಾನು ಈ ಕೆಲಸದಲ್ಲೆಲ್ಲ ತೊಡಗಿಸಿಕೊಂಡೆ. ಮತ್ತು ಅವರ ಪ್ರತಿ ಬಾರಿ ನನಗೆ ಫೋನ್ ಮಾಡಿ ಅವರು ಹೇಳ್ತಾ ಇದ್ದು 15 ದಿವಸಕ್ಕೊಮ್ಮೆ ಫೋನ್ ಮಾಡ್ತಿದ್ರು ಮತ್ತು ಇಂಥ ಕೆಲಸವನ್ನು ನೀನು ಮಾಡಬೇಕು, ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳುವ ಎಲ್ಲ ಜವಾಬ್ದಾರಿನ ಕೊಡ್ತು. ಅದೇ ರೀತಿಯಲ್ಲಿ ಕೂಡ ಅವರು ನನಗೆ ಫೋನ್ ಮಾಡಿ ನನಗೆ ಸೂಚನೆಯನ್ನು ಕೊಡ್ತಿದ್ರು, ನಿನಗೆ ಅಷ್ಟು ಕೆಲಸ ಮಾಡುವಾಗ ಎಲ್ಲ ಕಡೆಯಲ್ಲಿ ಧೂಳುಗಳೆಲ್ಲ ಬರ್ತದೆ, ಆದ ಕಾರಣ ಮಾಸ್ಕ್ ಹಾಕದೆ ನೀನು ಎಲ್ಲಿ ಕೂಡ ತಿರುಗಾಡಬಾರ್ದು. ಯಾಕೆಂತೇಳಿ ಬ್ರಹ್ಮಕಲಶ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಮನೆಗೆ ನಿನ್ನ ಹೆಲ್ತಿಗೆ ಏನಾದ್ರು ತೊಂದರೆ ಆದರೆ ಮತ್ತು ನೀನು ಮನೆಯಲ್ಲಿ ಇರಬೇಕಾಗ್ತದೆ. ಯಾಕಂದರೆ ಅಷ್ಟು ಮಟ್ಟಿನ ಕಾಳಜಿಯನ್ನು ಕೂಡ ನನ್ನ ಬಗ್ಗೆ ತಗೊಂಡಿದ್ರು ಕೂಡ. ಯಾಕಂದರೆ ಅಷ್ಟೊಂದು ಪ್ರೀತಿ ಇತ್ತು ಅಂತ. ಯಾಕಂದರೆ ನಾನು ಅಲ್ಲಿ ಆ ಒಂದು ಕೆಲಸಗಳು ಕೂಡ ನನ್ನ ಜವಾಬ್ದಾರಿ ಆಗಿದ್ರು ಕೂಡ, ನಾನು ಆ ಕೆಲಸವನ್ನು ಆಗಿದ್ರು ಕೂಡ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಅವರು ನೋಡ್ಕೊಡ್ತಾ ಇದ್ರು. ಇದು ನನಗೆ ಈ ಎಲ್ಲ ಕೆಲಸಗಳಿಗೆ ನೀವು ಏನು ಈಗ ಪ್ರಶ್ನೆ ಕೇಳಿದೆ, ಎಲ್ಲ ಕೆಲಸಗಳಿಗೆ ನನಗೆ ದೊಡ್ಡ ಶಕ್ತಿಯಾಗಿ ಪ್ರೇರಣಾ ಶಕ್ತಿಯಾಗಿದ್ದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಹರ್ಷೇಂದ್ರ ಹೆಗ್ಡೆ. ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರು ಅದಕ್ಕೂ ಕೂಡ ಕಾರಣ ಹರ್ಷೇಂದ್ರ ಹೆಗ್ಡೆ ಅವರು. ಒಂದು ನಿಮ್ಮನ್ನು ಈ ಸಮಾಜದಲ್ಲಿ ಗುರುತಿಸ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತ. ಯಾಕಂದರೆ ನಾನು ಇವತ್ತು ಸಮಾಜ ಸೇವೆ ಏನು ಬದುಕಟ್ಟನ್ನು ಸೃಷ್ಟಿ ಮಾಡಿದ್ದೇನೆ ಅದನ್ನೆಲ್ಲನೂ ಕೂಡ ಬದುಕಟ್ಟನ್ನು ಹೆಸರು ಕೊಟ್ಟವರೇ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು. ಆದ ಕಾರಣ ಇವತ್ತು ಸಮಾಜದಲ್ಲಿ ನಾನೇನು ಕೆಲಸ ಮಾಡಿದ್ದೇನೆ ಅದೆಲ್ಲವೂ ಕೂಡ ವೀರೇಂದ್ರ ಹೆಗ್ಡೆ ಅವರ ಪಾದಗಳಿಗೆ ಸಮರ್ಪಣೆ ಮಾಡ್ತೇನೆ. ನಾನು ಇವತ್ತು ಉಜಿರೆ ದೇವಸ್ಥಾನದಲ್ಲಿ ಏನೆಲ್ಲ ಕೆಲಸನ ಮಾಡಿದ್ದೇನೆ, ದೇವರಿಗೆ ಸಮನಾಗಿ ಏನೆಲ್ಲ ಕೆಲಸ ಮಾಡಿದ್ದೇನೆ ಅದೆಲ್ಲ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಸಮರ್ಪಣೆ ಮಾಡೋದು. ಯಾಕಂದರೆ ನನ್ನ ಜೀವನದ ಶಕ್ತಿ ಅಂತ ಯಾರಂತ ಹೇಳಿದ್ರೆ ಅವರೇ ಇರುವುದು. ಈ ಒಂದು ವಿಜಯ ಗೋಪುರದಲ್ಲಿ ಮರಗಳನ್ನು ಬಳಕೆ ಮಾಡಲಾಗಿದೆ, ಕಲ್ಲುಗಳ ವಾಸ್ತುಶಿಲ್ಪ ಇದೆ, ಅದರ ಜೊತೆಗೆ ಬಣ್ಣ ಹಚ್ಚಲಾಗಿದೆ, ಅದರ ಜೊತೆಗೆ ನಿಮ್ಮ ಫೈಬರ್ ಕೆಲಸಗಳು ಕೂಡ ಆಗಿದೆ. ಸರಿಸುಮಾರು ನನ್ನ ಪ್ರಕಾರ 1,000ಕ್ಕೂ ಹೆಚ್ಚು ಜನರು ಈ ಒಂದು ಕಾರ್ಯದಲ್ಲಿ ಶ್ರಮದಾನವಾಗಿ ತೊಡಗಿದ್ದಾರೆ. ಈ ರೀತಿಯಾಗಿ ಕೆಲಸಗಾರರಾಗಿ ಕೂಡ ಕಾರ್ಮಿಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅಂತ ಅನಿಸುತ್ತೆ. ಖಂಡಿತವಾಗಿಯೂ ಇದೊಂದು ಅದ್ಭುತವಾದಂಥ ಒಂದು ಕಲ್ಪನೆಯಿಂದ ಆದಂಥ ಕೆಲಸ. ಇದು ಸಣ್ಣ ವಿಷಯ ಅಲ್ಲ. ಈಗ ಒಂದು ವರ್ಷದಲ್ಲಿ ಇಂಥ ಒಂದು ಕೆಲಸ ಆಗಬೇಕಂತ ಸಣ್ಣ ವಿಷಯ ಅಲ್ಲ. ಅದಕ್ಕೆ ಅಷ್ಟೇ ಕಾರ್ಮಿಕರು ತೊಡಗಿಸಿಕೊಂಡಿದ್ದಾರೆ. ಯಾಕೆಂದರೆ ಕಲ್ಲಿನ ಕೆಲಸದಲ್ಲಿ ಸಾವಿರಾರು ಮಂದಿ ತೊಡ್ಕೊಂಡಿದೆ. ಅದರ ಡಿಸೈನ್ ವರ್ಕ್ ಕೂಡ 6 ತಿಂಗಳಲ್ಲಿ ಸಾವಿರಾರು ಜನರ ಶ್ರಮ ಅದರಲ್ಲೂ ಕೂಡ ಆಗಿತ್ತು. ಅದೇ ರೀತಿ ಪೈಂಟ್ನ ಕೆಲಸಗಳಿರು, ಮರದ ಕೆಲಸಗಳಿರು, ಸಾವಿರಾರು ಮಂದಿಯ ಶ್ರಮ ಇದರಲ್ಲಿ ಸೇವೆ ಖಂಡಿತವಾಗಿ ಇರಬೇಕು. ಅದಕ್ಕೆ ಒಂದು 5,000 ಸೇಫ್ಟಿ ಕಲ್ಲು ಹೋದರೆ ಮತ್ತು ಒಂದು 10,000 ಸೇಫ್ಟಿಗಿಂತ ಹೆಚ್ಚು ಮರದ ಉಪಯೋಗ ಆಗಿದೆ. ಮತ್ತು ಸಿಮೆಂಟು 1,000 ಬ್ಯಾಗ್ ಸಿಮೆಂಟ್ ಆಗಿದೆ. ಒಂದು 75,000 ಕೆಂಪು ಕಲ್ಲು ಅದು ಇಟ್ಟಿಗೆ ಉಪಯೋಗ ಆಗಿದೆ. ಮತ್ತು ಇತರ ವರ್ಕ್ಗಳು ಮತ್ತು ಕಬ್ಬಿಣ ಮತ್ತು ಉಳಿದ ಬೇಸ್ ವರ್ಕ್ ಪಿಲ್ಲರ್ ಹಾಕಿದ್ದು ಫೌಂಡೇಶನ್ ಇದು ಮಾಡಿದಂಥ ಕೆಲಸಗಳು ತುಂಬ ಶ್ರಮ ಸೇವೆ ಅದಕ್ಕೆ ಆಗಿದೆ. 75,000 ಹಂಚುಗಳು ಕೂಡ ಬಳಕೆ ಆಗಿದೆ. ಹೌದು, 75,000 ಅಲ್ಲ 18,000. ಯಾಕಂದರೆ ಅದು ಸೀಲಿಂಗ್ ಹಂಚು ಮತ್ತು ಮೇಲ್ ಹಂಚು 2 ಹಂಚು 18,000 ಹಂಚುಗಳು ಇದಕ್ಕಾಗಿ ಉಪಯೋಗ ಆಗಿದೆ. ನಾನು ಆಗಲೇ ಕೂಡ ಪ್ರಶ್ನೆ ಕೇಳಿದೆ, ಪ್ರತಿದಿನ ಮೋಹನ್ರು ತನ್ನ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಒಂದು ಗಳಿಗೆಯಲ್ಲಿ ಬಂದು ಹೋಗ್ತಾ ಇದ್ರು ಅನ್ನುವಂಥದ್ದು ಇದು ನಿಜಾನ ಅಂತ? ಅದು ಖಂಡಿತವಾಗಿಯೂ. ಯಾಕೆಂತ ಹೇಳಿದ್ರೆ ನನಗೊಂದು ಜವಾಬ್ದಾರಿ ಕೊಟ್ಟ ಮೇಲೆ ಯಾವುದೇ ಕೆಲಸ ಇಲ್ಲ, ನನಗೊಂದು ಜವಾಬ್ದಾರಿ ಕೊಟ್ಟನ್ನು ಅದು ಅಚ್ಚುಕಟ್ಟಾಗಿರಬೇಕು ಮತ್ತು ಯಾವುದೇ ರೀತಿಯ ಲೋಪದೋಷ ಬರದಾಗೆ ಅದನ್ನು ಕರೆಕ್ಟಾಗಿ ನಿಭಾಯಿಸಬೇಕು ಅನ್ನೋದು ನನಗೊಂದು ಮನಸ್ಸಲ್ಲಿ ಯಾವುದೋ ಸಂಕಲ್ಪ ಇರ್ತದೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಯಾವುದೇ ಕೆಲಸದ್ದು ನಾನು ಒಂದಾ ಕೆಲಸಕ್ಕೆ ಹೋದರೆ ನಾನು ಹೋಗ್ತೇನೆ, ಇಲ್ಲದ್ರೆ ನಾನು ಸುಮ್ಮನೆ ಇರ್ತೇನೆ. ನಾನು ಹೋದ ಕೆಲಸ ನನಗೆ ಅಲ್ಲಿ ಸಮಾಧಾನ ಆಗುವವರೆಗೆ ಅದರ ಪೂರ್ತಿಯಾಗಿ ತೊಡಗಿಸ್ಕೊಳ್ತೇನೆ ನಾನು. ಯಾಕಂದರೆ ಕೈ ತೋರಿಸಿ ಮಾಡುವಂಥ ಕೆಲಸ ನಾನು ಯಾವತ್ತೂ ಮಾಡಿದ್ರೆ ಕೆಲಸವರು ಸಮಾಧಾನ ಮಾಡುವವರು ಯಾರೇ ಇರಲಿ, ನನ್ನೊಟ್ಟಿಗೆ ಕಾರ್ಯಕ್ರಮರಿಗೆ ಯಾರೇ, ನಾನು ಪ್ರೀತಿಯಿಂದಲೇ ಅವರಿಗೆ ಕೆಲಸವನ್ನು ಹೇಳ್ತೇನೆ. ಯಾಕಂದರೆ ನಾನು ಎಷ್ಟು ಕೆಲಸ ಮಾಡಿದ್ರೆ ಅವರಿಗೆ ಅದೇ ಪ್ರೀತಿಯನ್ನು ಕೂಡ ಅವರಿಗೆ ಕೊಡ್ತೇನೆ. ಯಾಕಂದರೆ ಅವರೆಲ್ಲ ಅವರ ಪ್ರೀತಿಯಿಂದ ಬರುವಂಥವ್ರು, ಅವರಿಂದ ಪ್ರೀತಿಯಿಂದ ಮಾತಾಡಿದರೆ ಮಾತ್ರ ಆ ಕೆಲಸವು ಪ್ರೀತಿಯಿಂದ ಆಗ್ತದೆ. ಖಂಡಿತ. ಸಾಮಾನ್ಯವಾಗಿ ಉಜಿರೆ ಭಾಗದಲ್ಲಿ ಒಂದು ಮಾತಿದೆ, ಮೋಹನ್ರು ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಮಾಡದೆ ಬಿಡೋದಿಲ್ಲ ಮತ್ತು ಆ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಕಾಣ್ಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಜನರು ಈ ಸಾಮಾನ್ಯವಾಗಿ ಮಾತಾಡ್ತಾರೆ. ಮತ್ತೊಂದು ಪ್ರಶ್ನೆ, ನಿಮಗೆ ಜವಾಬ್ದಾರಿಯನ್ನು ಕೊಟ್ಟರು, ಈ ಜವಾಬ್ದಾರಿ ಸಂಪೂರ್ಣವಾಗಿ ಮುಗ್ದಿದ 1% ಏನೋ ಬಾಕಿ ಇದೆ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಶರತ್ ಕೃಷ್ಣ ಪಡುವೆಟ್ನಾಯರು ಏನು ಹೇಳಿದ್ರು ನಿಮ್ಮ ಹತ್ರ? ಅಂದವಾಗಿ ಬಂದಿದೆಯಾ, ವೈಭವದ ರೀತಿ ಇದೆಯಾ, ಏನಾದರೂ ಮಾತುಗಳನ್ನು ಹೇಳಿದ್ರ ನೀವು? ಯಾಕಂದರೆ ಪ್ರಾರಂಭ ದಿನಗಳಲ್ಲಿ ನಾನು ಅವರಲ್ಲಿ ಹೇಳಿದ್ದೆ. ಯಾಕಂದರೆ ಇದರ ಶಿಲಾನ್ಯಾಸ ಸಮಾರಂಭ ಸಂದರ್ಭದಲ್ಲಿ ನಾನು ಕೂಡ ಹೇಳಿದ್ದೆ. ಯಾಕಂದರೆ ನಾವು ಸಭಾ ಕಾರ್ಯಕ್ರಮ ಮಾಡುವಾಗ ವೇದಿಕೆಯಲ್ಲಿ, ಯಾಕಂದರೆ ನಾನು ಪ್ರಧಾನ ಸಂಚಾಲಕರಾಗಿ ಮಾಡಿದ್ದು ಮತ್ತು ಒಂದು ಸಮಿತಿ ಅಷ್ಟು ಸದಸ್ಯರನ್ನೆಲ್ಲ ಮಾಡಿದ್ದು. ಹಾಗೆ ಆ ಸಂದರ್ಭದಲ್ಲಿ ನಾನು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರಲ್ಲಿ ಹೇಳಿದ್ದೆ, ವೇದಿಕೆಯಲ್ಲಿ ಅಧ್ಯಕ್ಷರು ಮತ್ತು ಯಾರು ಎಲ್ಲ ಇದ್ದಾರೆ
ಮೇಯ್ನ್ ಬಂದ ಅತಿಥಿಗಳು ಬಿಟ್ಟರೆ ಬೇರೆ ಯಾರು ಸಮಿತಿಯವರು ಕೂತ್ಕೊಳ್ಬಾರ್ದು ಅಂತ. ಯಾಕಂದರೆ ಅವತ್ತೇ ನಾನು ನಿರ್ಧಾರ ಮಾಡಿದರೆ ಮತ್ತು ನಾನು ಅವರಲ್ಲಿ ಹೇಳಿದ್ದೆ ಕೂಡ. ಯಾಕಂದರೆ ನಾವು ಏನು ಎಲ್ಲ ಇದರಲ್ಲಿ ತೊಡಗಿಸ್ಕೊಂಡಿದ್ದೆವು ಅಂದರೆ ಕೆಲಸ ಮಾಡುವಂತೆ ಹಿಡಿದು ಎಲ್ಲರಿಗೂ ಕೂಡ ಒಂದೇ ಸ್ಥಾನಮಾನ ಇರ್ತದೆ. ಆದ ಕಾರಣ ನಾವು ಆ ಸ್ಟೇಜಿನ ಅಗತ್ಯದಲ್ಲಿ ಸ್ಟೇಜಿನ ಮೇಲೆ ಕೂತ್ಕೊಳ್ಳೋರು ಯಾರಿರ್ತಾರೆ, ಕೆಳಗೆ ಕೆಲಸ ಮಾಡೋರು ಯಾರಿರ್ತಾರೆ, ಆ ಎಲ್ಲ ಸಮಿತಿಯ ಸದಸ್ಯರು ಕೆಲಸ ಮಾಡೋರು. ಆದ ಕಾರಣ ಅವರು ಹೋಗಿ ಸ್ಟೇಜಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ಯಾರು ಅಗತ್ಯ ಇದ್ದಾರೆ ಅವರು ಮಾತ್ರ ಕೂತ್ಕೊಳ್ಬೇಕು ಅಂತ ಆ ಸಂದರ್ಭದಲ್ಲಿ ನಾನು ಹೌದು ಹೇಳಿದ್ದೇನೆ ಆ 1 ವರ್ಷದ ಹಿಂದೆ. ಆಗ ಆ ಮಾತು ವಿವಾದ ಕೂಡ ಆಗಿತ್ತು ಅಂತ. ಯಾಕಂದರೆ ಮೋಹನ್ರು ಯಾರನ್ನು ಸ್ಟೇಜಲ್ಲಿ ಕೂತ್ಕೊಳ್ಬಾರ್ದು ಅಂತ. ಹಾಗಾದರೆ ನನ್ನ ಉದ್ದೇಶ ಹಾಗೆ ಇರಲಿಲ್ಲ. ಯಾಕಂದರೆ ನಾವೊಂದು ಜವಾಬ್ದಾರಿ ಸಮಿತಿಯಿಂದ ಮಾಡಿದ ಮೇಲೆ ಆ ಸಮಿತಿಯ ಕೆಲಸ ಏನು ಜವಾಬ್ದಾರಿ ಬಂದರೆ ಆ ಸಮಿತಿಯ ಹೆಸರಿದ್ದ ಕಾರಣ ಆ ಸಮಿತಿಯಲ್ಲಿದ್ದ ಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಳ್ಬೇಕು, ಅದು ನನ್ನ ಕಲ್ಪನೆ. ಆದ ಕಾರಣ ನಾನು ಅವರಲ್ಲಿ ಹೇಳಿದ್ದೇನೆ ಇಂಥ ಕೆಲಸ ನಾನು ಪೂರ್ಣವಾಗಿ ತೊಡಗಿಸ್ಕೊಂಡೆ ಮತ್ತು ಅಚ್ಚುಕಟ್ಟಾಗಿ. ಯಾಕಂದರೆ ಒಂದು ಪೈಂಟನ್ನು ಸೆಲೆಕ್ಷನ್ ಮಾಡುವಾಗಲೂ ಕೂಡ ಅದು ನನ್ನದೇ ಆಸಕ್ತಿಯಿಂದ ಹೀಗೆ ಬರಬೇಕು ಅಂತ ಸಣ್ಣವರಲ್ಲಿ ಮಾಡ್ತಿದ್ದೆ. ಕೆಲವೊಮ್ಮೆ ಅವರು ಒಪ್ಪದಿದ್ದರೂ ಅವರನ್ನು ಒಪ್ಪಿಸ್ತಿದ್ದೆ. ಯಾಕಂದರೆ ಇಂಥ ಕಲರ್ ಹಾಕಿದರೆ ಚೆಂದ ಕಾಣ್ತದೆ, ಇದು ಹೀಗಲೇ ಬರಬೇಕು, ಹೀಗೆ ಬರಬೇಕು, ಎಲ್ಲವನ್ನೂ ಕೂಡ ನಾನು ನಿರ್ಧಾರವನ್ನು ತಗೊಂಡು ಅವರ ಅನುಮತಿಯನ್ನು ಪಡ್ಕೊಳ್ತಾ ಇದ್ದೆ. ಆದ ಕಾರಣ ಇದೊಂದು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅಂತ ಖಂಡಿತವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಡಿಸೈನ್ ಬಗ್ಗೆ ಕೇಳಬೇಕಿತ್ತು ಆವಾಗಲೇ. ಇದರ ಈ ರಾಜಗೋಪುರದ ಡಿಸೈನ್ ಯಾರು ಮಾಡಿದರು, ಹೇಗೆ ಫೈನಲೈಸ್ ಮಾಡಿದ್ರಿ, ಇದು ಕೊನೆಯ ಪ್ರಶ್ನೆ ನನ್ನದು. ಇದು ಖಂಡಿತವಾಗಿಯೂ ಇದನ್ನು ತಮಿಳುನಾಡಿನ ಒಬ್ಬ ಇಂಜಿನಿಯರಿಂದ ಅವರು ಆ ಭಾಗದ ಇಂಜಿನಿಯರಿಂದ ಇದರ ಬಗ್ಗೆ ಡಿಸೈನ್ಸ್ ಎಲ್ಲ ಮಾಡಿದ್ದು. ತಮಿಳುನಾಡಲ್ಲಿ ಇಂಥ ಗೋಪುರಗಳು ಜಾಸ್ತಿ ಮತ್ತು ಅನುಭವ ಇರುವಂಥದ್ದು ಜಾಸ್ತಿ. ಹಾಗೆ ಅಲ್ಲಿಂದ ಅವರು ನಮ್ಮ ಶರತ್ಕೃಷ್ಣ ಪಡವಟ್ನರ ಮುಖಾಂತರ ಅವರೇ ಡಿಸೈನ್ ಎಲ್ಲ ಫೈನಲ್ ಮಾಡಿ ಮತ್ತೆ ಇದು ನಮ್ಮ ಸಮಿತಿಯಲ್ಲಿ ಇಟ್ಟು ಇದನ್ನೆಲ್ಲ ಫೈನಲ್ ಮಾಡಿದರು. ಮತ್ತು ಸ್ವಲ್ಪ ನಮಗೆ ಇಲ್ಲಿಯೇ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಮಾಡಿದ್ದು. ಆದರೆ ನಾನು ಕೊನೆಯದಾಗಿ ಹೇಳುವಂಥದ್ದು ಈ ರಾಜಗೋಪುರದ ಕೆಲಸ ಅಂತ ಹೇಳುವಾಗ ನಾನು ಕೊನೆಯ ಇಷ್ಟು ಸಾರ್ವಜನಿಕರಲ್ಲಿ ಹೇಳೋದಿಷ್ಟೇ, ಇವತ್ತು ಸಮಾಜದಲ್ಲಿ ನಾವೇನು ಕೆಲಸ ಮಾಡಿದೆ ನಮ್ಮ ಹೆಸರಿರ್ಬೋದು, ಅಧ್ಯಕ್ಷರ ಹೆಸರಿರ್ಬೋದು, ಮತ್ತು ಉಳಿದವರ ಸಮಿತಿಯ ಹೆಸರಿರ್ಬೋದು, ಅದಾದರೆ ಅದು ದೊಡ್ಡ ಮಹತ್ವ ಅಲ್ಲ. ನಾನು ಇವತ್ತು ಈ ಏನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳುವಂತೆ ಸಮಾಜದಲ್ಲಿ ನೀವು ಗೌರವಿಸಬೇಕಾದ್ದು ಮತ್ತು ನೀವು ಖಂಡಿತವಾಗಿಯೂ ಗೌರವ ಕೊಡಬೇಕಾದ್ದು ಇದಕ್ಕಾಗಿ ದುಡಿದಂಥ ಕೆಲಸಗಾರರು, ಕಾರ್ಮಿಕರು. ಯಾಕಂದರೆ ಕಲ್ಲಿನ ಕೆಲಸಕ್ಕೆ ಇರ್ಬೋದು, ಸಿಮೆಂಟ್ನ ಕೆಲಸಕ್ಕೆ ಇರ್ಬೋದು, ಇದರ ಮೂಲ ಫೌಂಡೇಶನ್ ಒಳಗಿನ ಪ್ಲಿಂತ್ಗಳನ್ನೆಲ್ಲ ನಿರ್ಮಾಣ ಮಾಡಿದರು. ಆ ಕಾರ್ಮಿಕರಿಗೆ ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇದಕ್ಕೆ ಅರ್ಹವಾದ ವ್ಯಕ್ತಿಗಳು ಅಂದರೆ ಅವರು ಕಾರ್ಮಿಕರು ಮತ್ತು ನಾವೇನು ಸಮಿತಿಯ ಜವಾಬ್ದಾರಿ ಇಟ್ಕೊಂಡು ಮತ್ತೆ ನಾವು ಬರೋದು. ಆದರೆ ಈ ಮಾಧ್ಯಮದ ಮುಖಾಂತರ ಅವರನ್ನು ನಾನು ಗೌರವ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತೇಳಿದರೆ ನಿಮಗೆ ಖಂಡಿತವಾಗಿ ಈ ಗೌರವ ನಿಮಗೆ ಸಲ್ಲಬೇಕು. ನೀವು ರಾತ್ರಿ ಆಗಲು ದುಡಿದ ಕಾರಣ ಇದಕ್ಕೆ ಒಳ್ಳೆಯ ರೂಪ ಬಂದಿದೆ. ಮತ್ತು ಇದಕ್ಕೆ ಪೈಂಟ್ ಮಾಡಿದ ಕಾರ್ಮಿಕರಿರ್ಬೋದು, ಪೈಂಟ್ ಮಾಡಿ ಮೇಲೆ ಹತ್ತಿ ಪೈಂಟ್ ಮಾಡಿದ ಯುವಕರಿರ್ಬೋದು, ಇವರೆಲ್ಲರಿಗೂ ಕೂಡ ನಾನು ಈ ಮಾಧ್ಯಮ ಮುಖಾಂತರ ಖಂಡಿತವಾಗಿಯೂ ಅವರ ಪಾದಗಳಿಗೆ ನಾನು ಹಿಡಿದು ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಭಾರಿ ಅದ್ಭುತವಾದಂಥ ಮಾತುಗಳು. ಯಾಕೆ ಅಂತ ಹೇಳಿದ್ರೆ ನೀವು ಎಲ್ಲ ಕೆಲಸದಲ್ಲಿ ನಾನು ನೋಡಿದ ಹಾಗೆ ಎಲೆಮರೆಕಾಯಿ ಅಂತ ಇರಲಿಕ್ಕೆ ಪ್ರಯತ್ನ ಪಡ್ತೀರಿ. ಸಮಾಜದ ಮುಂದೆ ಬರಲಿಕ್ಕೆ ಮುಂದೆ ಬರೋದಿಲ್ಲ, ಹಿಂದೆಯಿಂದಲೇ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲೂ ಕೂಡ ಒಂದು ವಿಚಾರವನ್ನು ಹೇಳಿದ್ರಿ, ನಾವೆಲ್ಲೂ ಕೂಡ ಕಾಣಿಸ್ಕೊಳ್ಬಾರ್ದು, ಎಲ್ಲ ಕಾರ್ಮಿಕರೇ ಮಾಡಿರೋದು, ಸಾರ್ವಜನಿಕರು ಬಂದು ಇಲ್ಲಿ ಶ್ರಮದಾನ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರಿ. ಇದೊಂದು ನಿಜಕ್ಕೂ ನನಗೆ ಅನಿಸ್ತಾ ಇದೆ, ಶ್ರಮದಾನದ ಮೂಲಕ ಒಂದು ವಿಜಯ ಗೋಪುರ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದೇ ಫಸ್ಟು ಅಂತ ಅನಿಸ್ತಾ ಇದೆ. ಇದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಅಂತ ಅನಿಸ್ತಾ ಇದೆ. ಏನು ಹೇಳಲಿಕ್ಕೆ ಬಯಸ್ತಾರೆ ಇದಕ್ಕೆ? ಖಂಡಿತವಾಗಿಯೂ ಇದರ ನೇತೃತ್ವ ವಹಿಸಿಕೊಂಡವರು ಮಾನ್ಯ ಶಶಿರ್ ಶೆಟ್ಟಿ ಅವರು, ಬರೋಡದಲ್ಲಿರುವಂಥವ್ರು ಶಶಿರ್ ಅಧ್ಯಕ್ಷ, ರಾಜಗೋಪುರದ ಅಧ್ಯಕ್ಷ. ಮಾತ್ರ ಇದರ ಪೂರ್ಣ ಜವಾಬ್ದಾರಿ ವಹಿಸಿಕೊಂಡವರು ಬೆನಕ ಕನಸನ್ನ ಗಣೇಶ್ ಗೌಡರು. ಹಾಗೆ ಅವರಿಬ್ಬರು ಜವಾಬ್ದಾರಿ ವಹಿಸಿಕೊಂಡ ನಂತರ ಎಲ್ಲವೂ ಕೂಡ ನಮಗೆ ಇದರಲ್ಲಿ ಏನಾಗಬೇಕು ಅಂದರೆ ನಮಗೆ ಇದರ ಖರ್ಚು ವೆಚ್ಚಗಳು ಕಡಿಮೆ ಬರಬೇಕಿತ್ತು. ಅಂದರೆ ನಾವೇನು ನಿರೀಕ್ಷೆ ಮಾಡಿದರೂ ಅದರ ಖರ್ಚು, ಯಾಕಂದರೆ ಸಾರ್ವಜನಿಕವಾಗಿ ದೇಣಿಗೆ ಪಡೆದಂಥ ಹಣ ಏನುಂಟು ಅದು 100 ರೂಪಾಯಿ ಕೂಡ ಒಬ್ಬೊಬ್ಬ ಬಡವ ಕೊಟ್ಟಂಥ ಹಣ, ಅವ ಸಂಪಾದನೆ ಮಾಡಿಕೊಟ್ಟಂಥ ಹಣ ಎಲ್ಲಿ ಕೂಡ ಅದು ಲೋಪ ಆಗಬಾರ್ದು, ದುರುಪಯೋಗ ಆಗಬಾರ್ದು ಅಂತ. ಈ ಪ್ರತಿ ಹಣ ಕೂಡ ಅದು ಸೂಕ್ತ ರೀತಿಯಲ್ಲಿ ಉಪಯೋಗ ಆಗಬೇಕು. ಆ ದೃಷ್ಟಿಯಲ್ಲಿ ನಾವೊಂದು ಕಲ್ಪನೆ ಮಾಡಿದ್ದೆವು. ಆ ರೀತಿಯಲ್ಲಿ ಇದಕ್ಕೆ ಒಳ್ಳೆಯ ರೂಪ ಕೊಡಬೇಕಿದ್ರೆ ನಾವು ಬರೀ ಹಣವನ್ನು ಖರ್ಚು ಮಾಡಿಕೊಂಡು ಹೋದರೆ ಸಾಕಾಗೋದಿಲ್ಲ, ಶ್ರಮದಾನದ ಮುಖಾಂತರ ಅದಕ್ಕೊಂದು ರೂಪ ಕೊಡಬೇಕು. ಒಂದಷ್ಟು ಜನರನ್ನು ಇದಕ್ಕೋಗಿ ತೊಡಗಿಸಿಕೊಂಡು, ಯಾಕಂದರೆ ನಾನು ಆಗಾಗಲೇ ಹೇಳಿದೆ, ಈ ಗ್ರಾನೈಟ್ ಕಲ್ಲುಗಳನ್ನು ತರಿಸಿಕೊಟ್ಟರೆ ಅದನ್ನು ಶ್ರಮದಾನ ಮುಖಾಂತರ ಹಾಕಿಸ್ತೇವೆ. ಈಗ ಮಾಡಿನ ಕೆಲಸಗಳು ಕಬ್ಬಿಣ ತರಿಸಿದರೆ ಅದನ್ನು ಶ್ರಮದಾನದ ಮುಖಾಂತರ ಮಾಡಿದೆವು. ಈ ಒಳಗಿನ ಫೈಬರ್ ಡಿಸೈನ್ ವರ್ಕ್ ಎಂದು ಅದನ್ನು ಕೂಡ ಯುವಕರು ಶ್ರಮದಾನ ಮುಖಾಂತರ ಮಾಡಿದರೆ, ಮಾಡಿಗೆ ಪೈಂಟ್ ಮಾಡುವಂಥದ್ದು ಶ್ರಮದಾನ ಆಗಿದೆ, ಮಾಡಿಗೆ ಪೈಂಟ್ ಇದು ಹಂಚನ್ನು ಹಾಕುವಂಥದ್ದು ಕೂಡ ಶ್ರಮದಾನ ಆಗಿದೆ. ಎಲ್ಲವೂ ಕೂಡ ಹೆಚ್ಚಿನ ಕಾಮಗಾರಿಯನ್ನು ಶ್ರಮದಾನ ಮುಖಾಂತರ ಮಾಡಿದೆ. ಯಾಕಂದರೆ ಕೆಲವೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೆಲ ಮಾಡುವಂಥ ಕೆಲಸಗಳನ್ನು ಖಂಡಿತವಾಗಿ ಆಗಿದೆ. ಇದಕ್ಕೆಲ್ಲ ಮೂಲ ಕಾರಣದಿಂದ ನಮ್ಮ ಶಶಿರ್ ಶೆಟ್ಟಿ ಅವರು ಅಧ್ಯಕ್ಷರಾಗಿ ಇದರ ಜವಾಬ್ದಾರಿ ವಹಿಸಿಕೊಂಡ ಕಾರಣ ಇದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡುವಲ್ಲಿ ನಾವು ಭಾಳಷ್ಟು ಶ್ರಮವನ್ನು ವಹಿಸಿದ್ದೇವೆ.
ಖಂಡಿತವಾಗ್ಲೂ ನೀವೊಂದು ಸ್ಫೂರ್ತಿ. ಯಾಕೆಂತ ಹೇಳಿದ್ರೆ ವಿಜಯರಾಘವ್ ಅವರು ಕಂಡಂಥ ಕನಸೇನಿದೆ ಅದನ್ನು ನನಸು ಮಾಡಿದ್ರಿ. ಶರತ್ ಕೃಷ್ಣ ಅವರ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನು ಕೊಟ್ಟ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮಾಡಿದ್ರಿ. ಇನ್ನಷ್ಟು ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಲಿ, ಸಮಾಜ ಸೇವೆಯಲ್ಲಿ ನೀವು ಇನ್ನಷ್ಟು ತೊಡಗಿಕೊಳ್ಳಿ ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಜನಾರ್ದನ ಸ್ವಾಮಿ ನಿಮಗೊಂದು ಒಳ್ಳೆಯ ಆಶೀರ್ವಾದ ಮಾಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಧನ್ಯವಾದ. ವೀಕ್ಷಕರೇ, ಖಂಡಿತವಾಗ್ಲೂ ನಾವು ಗಮನಿಸ್ಬೋದು ಎಂತಹ ಒಂದು ಅದ್ಭುತ ಕೆಲಸಗಳು ನಮ್ಮ ವಿಜಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಾಗಿದೆ. ಶ್ರಮದಾನ ಅಂತ ಹೇಳಿದ್ರೆ ಬರೀ ಶ್ರಮದಾನ ಅಲ್ಲ, ಯಾವ ರೀತಿಯಾಗಿ ಶ್ರಮದಾನ ಮಾಡ್ಬೋದು ಅನ್ನುವಂಥದ್ದನ್ನು ಈ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ವಿಜಯ ಗೋಪುರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಿಜಕ್ಕೊಂದು ದೊಡ್ಡ ಒಂದು ಸಾಹಸ, ಒಂದು ದೊಡ್ಡ ಒಂದು ಯಶೋಗಾಥೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೋಹನ್ ಕುಮಾರ್ ಅವರ ಈ ಕೆಲಸಕ್ಕೆ ಮತ್ತೊಮ್ಮೆ ನಾವು ಸಲಾಂ ಎನ್ನಲೇಬೇಕು.